ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಜೂನ್ ಮಂತದ್ದು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಿಮಗೆ ಒಂದು ವಿಷಯ ಹೇಳ್ತೀನಿ. ಕರ್ನಾಟಕದಲ್ಲಿ ಎರಡು ಮ್ಯಾಗ್ಝಿನ್ಸ್ ತುಂಬ ಇಂಪಾರ್ಟೆಂಟು. ಈ UPSC ಮೆನ್ಷನ್ ಮಾಡಿತ್ತಲ್ಲ, ಸ್ಟ್ಯಾಂಡರ್ಡ್ ಸೋರ್ಸ್, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಸ್ಪರ್ಧಾ ಅರಿವು, ಅದು KS ಮತ್ತು IAS ಉಳಿದ ಎಲ್ಲ ಎಕ್ಸಾಮ್ಸ್ಗೂ ಬಳಸ್ತಾರೆ. ನೆಕ್ಸ್ಟು ಸ್ಪರ್ಧಾ ವಿಜೇತ ಈ ಎಕ್ಸಾಮ್ಸ್ಗೆ ನಾವೇನು ಡಿಗ್ರಿ ಮೇಲೆ, ಅದಾದ ನಂತರ PUC ಮೇಲೆ ಏನು ಎಕ್ಸಾಮ್ಸ್ ಇದೆಯಲ್ಲ, ಇದು ಪರ್ಫೆಕ್ಟ್ ವಿಜೇತ ಮ್ಯಾಗ್ಝಿನ್ನು. ಸೊ ನಾವು ಓದಬೇಕಾದ್ರೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ದ ತುಂಬ ಕ್ವಶನ್ಸ್ ಬಂದಿದ್ದು, ಕರೆಂಟ್ ಅಫೇರ್ಸು. ಆವಾಗ KSP ನಡೆಸ್ತಾ ಇತ್ತು. ಇವಾಗಲೂ ಕೂಡ KAದವರು ನಡೆಸ್ತಿದ್ದಾರೆ. ಲಾಸ್ಟ್ VAದಲ್ಲಿ ಕೂಡ ಕ್ವಶನ್ಸ್ ಬಂದಿದೆ. ಸೊ ನಾನು ಅದಕ್ಕೋಸ್ಕರ ನಿಮ್ಮ ಸಮಯವನ್ನು ಭಾಳ ತೊಗೊಳ್ಳೋದಿಲ್ಲ. ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನು, ಒಂದು ಮ್ಯಾಗ್ಝಿನ್ಸು ಜಸ್ಟ್ 2 ಅವರ್ಸ್ ಸಾಕು ನನಗೆ. ಈಗ ಯಾವುದೇ ಒಂದು ಮ್ಯಾಗ್ಝಿನ್ಸ್ ಓದಬೇಕಾದ್ರೆ ನೀವು ಈ ಜೂನು, ಅದಾದ ನಂತರ ಮೇ, ಏಪ್ರಿಲ್, ಮಾರ್ಚ್, ಫೆಬ್ರವರಿ, ಜನವರಿ ಈ ರೀತಿ ಓದಬೇಕು. ಸೊ ದೇರ್ ಇಸ್ ಅ ಕ್ವಶನ್ಸ್ 6 ತಿಂಗಳಲ್ಲಿ ಜಾಸ್ತಿ ಬರೋ ಸಾಧ್ಯತೆ ಇದೆ. ಸೊ ನಾನಿವಾಗ ಜೂನ್ ಮಂತದ್ದು ಸ್ಟಾರ್ಟ್ ಮಾಡ್ತೀನಿ. ಇದನ್ನು 4 ಭಾಗ ಮಾಡ್ತೀನಿ, ಅರ್ಧ ಗಂಟೆಗೆ. ಇವತ್ತು ಇದು 1ನೇ ಭಾಗ ಮಾಡ್ತಾಯಿದ್ದೀನಿ. ಯಾರ್ಯಾರ ಥರ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಸ್ ಇದೆ, ನಾನು ಏನು ಇಲ್ಲಿ ಹೈಲೈಟ್ ಮಾಡ್ಕೊತ ಹೋಗ್ತಿದ್ದೀನಿ, ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಹಿಂದಿನ ದಿವಸ ಎಲ್ಲ ಮ್ಯಾಗ್ಝಿನ್ಸು ವಿತಿನ್ 2-3 ಅವರ್ಸಲ್ಲಿ ಓದೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಟು ದಿ ಪಾಯಿಂಟ್, ನಿಮ್ಮ ಟೈಮ್ ವೇಸ್ಟ್ ಮಾಡಲಿದ್ದಂಗೆ ಹೋಗ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಡೇಟು ನಿಮಗೆ ಸಿಗುತ್ತೆ. ಸೊ ಪುದುಚೇರಿಯಲ್ಲಿ ಮುಖ್ಯಮಂತ್ರಿ ರಂಗಸ್ವಾಮಿ, ಕರ್ನಾಟಕದ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್, ಅಸ್ಸಾಂನ ಮುಖ್ಯಮಂತ್ರಿ ಇದ್ದಾರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ. ಇವ್ರದ್ದು ಏನಿದೆ, ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಕೊಟ್ಟು ಒಂದು ಕಡೆ ಸ್ಟೇಟ್ ಕೊಡ್ಬೋದು. ಅದನ್ನು ನೀವು ನೆನಪಲ್ಲಿ ಇಟ್ಟುಕೊಂಡು ಓದ್ಕೊಳ್ಳಿ. ಅದಾದ ನಂತರ ನೌಕಾಪಡೆಯ ಮುಖ್ಯಸ್ಥರಾಗಿ ಕೃಷ್ಣ ಸ್ವಾಮಿನಾಥನ್ ಆಗಿದ್ದಾರೆ. NS ರಾಜಾ ಸುಬ್ರಹ್ಮಣ್ಯಂ ಇವರು CDS ಚೀಫ್ ಡಿಫೆನ್ಸ್ ಸ್ಟಾಫ್ ಮುಖ್ಯಸ್ಥರಾಗಿ ಇವರು ನೇಮಕ ಆಗಿದ್ದಾರೆ. ಅದಾದ ನಂತರ CBI ನಿರ್ದೇಶಕ ಪ್ರವೀಣ್ ಸೂದ್ ಇದ್ದಾರೆ. ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ PN ದೇಸಾಯಿ ಇದ್ದಾರೆ. ಅದಾದ ನಂತರ ಇಲ್ಲಿ ನೆಕ್ಸ್ಟು ರಾಷ್ಟ್ರೀಯ ಪಂಚಾಯತಿ ಪ್ರಶಸ್ತಿಗಳು, ಮುದಡಿ ಗ್ರಾಮ ಪಂಚಾಯತ್ ದೇಶದಲ್ಲಿ ಪ್ರಥಮ. ಇದೇನಿದೆಯಲ್ಲ, ಫಸ್ಟ್ ಪೇಜ್ ಏನಿದೆಯಲ್ಲ, ಈ ಫ್ರಂಟ್ ಪೇಜು ವೆರಿ ಇಂಪಾರ್ಟೆಂಟು. ನಮ್ಮ ಎಕ್ಸಾಮ್ಸ್ ಓದಬೇಕಾದ್ರೆ ಈ ಫ್ರಂಟ್ ಪೇಜಿಂದ ಜಾಸ್ತಿ ಕ್ವಶನ್ಸ್ ಬರ್ತಾಯಿದ್ವು. ಸೊ ಇದನ್ನು ನೀವೆಲ್ಲ ನೀಟಾಗಿ ಇದನ್ನು ಎಲ್ಲ ನಿಮ್ಮ ನೆನಪಲ್ಲಿ ಇರಬೇಕು. ಬಾಯಿಟಾದರೂ ಹಾಕಿ, ಒಟ್ಟು ನೆನಪಲ್ಲಿ ಇರಬೇಕಿದೆ ಎಕ್ಸಾಮ್ಸಲ್ಲಿ. ಇದನ್ನು ಇದೇ ಒಳಗಡೆ ಕೊಟ್ಟಿದ್ದಾನೆ ಇನ್ ಡೀಟೇಲ್ ಆಗಿ. ನಾನು ಆವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ಇಂಪಾರ್ಟೆಂಟು RCB ಮೊನ್ನೆ 19ನೇ ಆವೃತ್ತಿ ಗೆಲ್ತು. ಆರೆಂಜ್ ಕ್ಯಾಪು ವೈಭವ್ ಸೂರ್ಯವಂಶ, ಅದೊಂದು ಕರಗಿಸೋ ಅವಾರ್ಡ್. ಈ ಪ್ರತಿಯೊಂದು ಏನಿದೆಯಲ್ಲ ಇಂಪಾರ್ಟೆಂಟು. ಇದನ್ನು ನಾನು ಇನ್ ಡೀಟೇಲ್ ಆಗಿ ನಿಮಗೆ ಇನ್ಸೈಡ್ ಎಕ್ಸ್ಪ್ಲೇನ್ ಮಾಡ್ಕೊತ ಪ್ರತಿಯೊಂದನ್ನು ಹೋಗ್ತೀನಿ. ಸೊ ಇದೇನಿದೆಯಲ್ಲ ಇಂಪಾರ್ಟೆಂಟಾಗಿ ಇದೆಲ್ಲವೂ ವಿಶೇಷತೆ ಮಿಲಿಟರಿ ಲಿಂಗ ವಕೀಲ ಪ್ರಶಸ್ತಿ ಪಡೆದಿದ್ದಾರೆ ಮೇಜರ್ ಅಭಿಲಾಷ್ ಬರಾಕ್ ಅಂತ. ಏನಿದೆಯಲ್ಲ ಇಂಪಾರ್ಟೆಂಟ್, ಇವೆಲ್ಲ ಪ್ರತಿಯೊಂದು ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿಲ್ಲ, ಇನ್ ಡೀಟೇಲ್ ಒಳಗಡೆ ಎಕ್ಸ್ಪ್ಲೇನ್. ಸೊ ಇಲ್ಲಿ ವಿಜೇತ ಮ್ಯಾಗ್ಝಿನ್ ಅವರು ಓದಬೇಕಾದ್ರೆ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಜಾರಾದಾಗ ನೀನು ಏನಾಗಬೇಕು ಅಂದ್ಕೊಳ್ಳಿದ್ದೀ ಅದು ಆಗ್ತೀಯ. 100% ಏನಾಗಬೇಕು ಅಂದ್ಕೊಳ್ತೀರ ಅದು ಆಗ್ತೀರ. ಸೊ ಕಾಲ ಬದಲಾಗುತ್ತದೆ, ನಿನ್ನೆ ಸೋಲು ಇಂದು ಗೆಲುವನ್ನು ತರುತ್ತದೆ, ಇಂದಿನ ಗೆಲುವು ನಾಳಿನ ಸೋಲನ್ನಾಗಿಸಬಹುದು. ಸೊ ಏನೋ ಆಗಿದರೆ, ಎಷ್ಟು ದಿವಸ ಏನೇನಾಗಿದೆ ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಈ ಸತಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. CA, ಸಿವಿಲ್ಲು, CR ತುಂಬ ಜಾಬ್ಸ್ ಇದೆ. 56 ಜಾಬ್ ಇದೆ. ಅದರಲ್ಲಿ ಒಂದು ಜಾಬ್ ಮಾಡ್ಕೊತೀರಾ. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿ. ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಸ್ಟಾರ್ಟ್ ಆಗಿದೆ ಈಗ. ಅದರಲ್ಲಿ ಏಷ್ಯಾದ ಭದ್ರತಾ ಶೃಂಗಸಭೆ ಎಂದೇ ಖ್ಯಾತವಾದ ಶಾಂಗ್ರಿಲಾ ಸಂವಾದ 2026 ಎಲ್ಲಿ ನಡೆದಿದೆ? ಶಾಂಗ್ರಿಲಾ ಸಂವಾದ ಸಿಂಗಾಪುರದಲ್ಲಿದೆ. ಏಷ್ಯಾದ ಪ್ರಮುಖ ರಕ್ಷಣಾ ಶೃಂಗಸಭೆಯಾದ ಶಾಂಗ್ರಿಲಾ ಸಂವಾದ 2026 ಸಿಂಗಾಪುರದಲ್ಲಿ ನಡೆದಿದೆ. ಎಲ್ಲಿ ನಡೆದಿದೆ? ಸಿಂಗಾಪುರದಲ್ಲಿ ನಡೆದಿದೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಯಾವ ದೇಶದವರು ಭಾಗವಹಿಸ್ತಾರೆ ಅಂದರೆ ಏಷ್ಯಾ ಕಾಂಟಿನೆಂಟಲ್ಲಿರೋ 44 ದೇಶದವರು ಭಾಗವಹಿಸ್ತಾರೆ. ಇದರಲ್ಲಿ ಏಷ್ಯಾ ಕಾಂಟಿನೆಂಟಲ್ಲಿರೋ 44 ದೇಶದವರು ಭಾಗವಹಿಸ್ತಾರೆ, ನಿಮ್ಮ ಗಮನಕ್ಕೆ. ಅದಾದ ನಂತರ ಇಂಪಾರ್ಟೆಂಟ್ ಏನಂದರೆ, ಇದರಲ್ಲಿ ಈ ಸಂವಾದದಲ್ಲಿ ಏಷ್ಯಾ ಖಂಡದ ರಾಷ್ಟ್ರದ ರಕ್ಷಣಾ ಸಚಿವರು, ಮಿಲಿಟರಿ ನಾಯಕರು, ನೀತಿ ರೂಪಕರು ಅವರೆಲ್ಲ ಭಾಗವಹಿಸ್ತಾರೆ. ಇಂಪಾರ್ಟೆಂಟ್ ಏನು ಈ ಪೇಜಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಿದೆ ಹೈಲೈಟ್ ಮಾಡಿದ್ದೀನಿ. ಇದನ್ನು ಏಷ್ಯಾದ ಭದ್ರತಾ ಶೃಂಗಸಭೆ ಅಂತ ಕರೀತಾರೆ. ಏಷ್ಯಾದ ಪ್ರಮುಖ ರಕ್ಷಣಾ ಮತ್ತು ಭದ್ರತೆ ಶೃಂಗ ಇದೆ. ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ? 2002ರಿಂದ. ಯಾರ್ಯಾರು ನಡೆಸ್ತಾರೆ? ಲಂಡನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಮತ್ತು ಸಿಂಗಾಪುರದ ರಕ್ಷಣಾ ಸಚಿವಾಲಯ ಇದನ್ನು ನಡೆಸ್ಕೊತ ಬಂದಿದ್ದಾರೆ. ಭಾರತ ನಿಯಮಿತವಾಗಿ ಯಾರು ಭಾಗವಹಿಸ್ತಾರೆ ಅಂದರೆ ಭಾರತದ ರಕ್ಷಣಾ ಸಚಿವರು ಮತ್ತು ರಕ್ಷಣಾ ಸಿಬ್ಬಂದಿ, ಮಿಲಿಟರಿ. ಆಯಿತಾ? ಇದು ಇಂಪಾರ್ಟೆಂಟು. ಹೋದ ವರ್ಷ ನಡೀತು, ಮುಂದಿನ ವರ್ಷ ಯಾವಾಗಲೂ ಇದು ಸಿಂಗಾಪುರದಲ್ಲೇ ನಡೆಯುತ್ತೆ. ಇದೇ ರೀತಿಯಾಗಿ ಭಾರತದಲ್ಲಿ ಯಾವುದಾದ್ರೂ ಒಂದು ಸಭೆ ನಡೆಯುತ್ತಾ? ಹೌದು. ಶಾಂಗ್ರಿಲಾ ಮಾದರಿಯಲ್ಲಿ ಭಾರತದಲ್ಲಿ ರೈಸಿನಾ ಸಂವಾದ ನವದೆಹಲಿಯಲ್ಲಿ ಐತೆ. ಪ್ರತಿ ವರ್ಷ ನವದೆಹಲಿಯಲ್ಲೇ ನಡೆಯುತ್ತೆ ಇದು. ಇದನ್ನು ಯಾರು ನಡೆಸ್ತಾರೆ? ಅದು ರಕ್ಷಣಾ ಸಚಿವರು ನಡೆಸುತ್ತಲ್ಲ. ಇಲ್ಲಿ ನಮ್ಮದು ಶಾಂಗ್ರಿಲಾ ಮಾದರಿಯಲ್ಲಿ ರೈಸಿನಾ ಸಂವಾದ ಯಾರು ನಡೆಸ್ತಾರೆ? ವಿದೇಶಾಂಗ ಸಚಿವಾಲಯ, ನಮ್ಮದು ವಿದೇಶಾಂಗ 2016ರಿಂದ ಪ್ರಾರಂಭ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಯಾವುದು ಅಂದರೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಸಹಯೋಗದಿಂದ ಇದನ್ನು ರೈಸಿನಾ ಸಂವಾದನ ನಡೆಸ್ಕೊತ ಬಂದಿದ್ದಾರೆ.
ರೈಸಿನಾ ಸಂವಾದದ ಉದ್ದೇಶ ಏನಿತ್ತಪ್ಪ ಅಂದರೆ ಜಾಗತಿಕ ಸವಾಲುಗಳನ್ನು ಎದುರಿಸಲು ಜಾಗತಿಕ ನಾಯಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು, ಉದ್ಯಮ ಪ್ರವರ್ತಕರನ್ನು ಒಗ್ಗೂಡಿಸುತ್ತದೆ. ಇಷ್ಟೇ ರೈಸಿನಾ ಸಂವಾದ. ಎಕ್ಸಾಮ್ಸಲ್ಲಿ ಕೇಳ್ತಾರೆ ನೋಡಿ. ಇಲ್ಲಿ ಈ ಧ್ಯೇಯವಾಕ್ಯ ಏನಾಗಿತ್ತಪ್ಪ ರೈಸಿನಾ ಸಂವಾದ ಈ ವರ್ಷದ ದೆಹಲಿಯಲ್ಲಿ ಮಾರ್ಚಲ್ಲಿ ನಡೀತಲ್ಲ. ಧ್ಯೇಯವಾಕ್ಯ ಏನಂದರೆ ಸಂಸ್ಕಾರ, ಪ್ರತಿಪಾದನೆ, ವಸತಿ, ಪ್ರಗತಿ ಎಂಬ ಧ್ಯೇಯವಾಕ್ಯದೊಂದಿಗೆ ಆಯಿತು. ಎಷ್ಟನೇ ಆವೃತ್ತಿ? 11ನೇ ಆವೃತ್ತಿ ನವದೆಹಲಿಯಲ್ಲಿ ನಡೆಯಿತು. ಅದಾದ ನಂತರ ಮ್ಯೂನಿಚ್ ಭದ್ರತಾ ಸಮ್ಮೇಳನ ಅಂತ ಜರ್ಮನಿಯಲ್ಲಿ ನಡೆಯುತ್ತೆ. ಸೊ ಇದರಲ್ಲಿ ಇದು ನೆಕ್ಸ್ಟ್ ಮುಗೀತು, ಅದೊಂದು ಪೇಜ್ ಅಷ್ಟೇ. ಅದಾದ ನಂತರ ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸತತ 2ನೇ ಬಾರಿ ಚಾಂಪಿಯನ್ ಪಟ್ಟ ಪಡೆದ RCB. 2025 ಕೂಡ RCB, 2026 ನೀವೆಲ್ಲ ನೋಡಿರ್ತೀರ, ನಿಮಗೆಲ್ಲ ಗೊತ್ತಿರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 19ನೇ ಇದು ಎಷ್ಟನೇದು? 19ನೇದು. ಎಲ್ಲಿ ನಡೀತು? ನರೇಂದ್ರ ಮೋದಿ ಸ್ಟೇಡಿಯಂ. ಎಲ್ಲಿದೆ ಇದು? ಗುಜರಾತಲ್ಲಿದೆ. ಆಯಿತಾ. ಅದಾದ ನಂತರ RCB ತಂಡವು 2ನೇ ಬಾರಿ ಗೆದ್ದಿತ್ತು. ಈ RCB ಗೆದ್ದಾಗ ಪಟ್ಟೇದಾರ್ ಯಾರ ನಾಯಕ ಯಾರಿದ್ರಪ್ಪ ಅಂದರೆ ರಜತ್ ಪಟ್ಟೇದಾರ್ ಆಗಿದ್ದ. ಆಯಿತಾ. ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಕೊಟ್ಬಿಟ್ಟಿದ್ದೆ ನೋಡಿ. ಇಲ್ಲಿ ನಾನು ಮಾರ್ಕರ್ ಹೈಲೈಟ್ ಕೂಡ ಮಾಡಿದ್ದೀನಿ. ಏನು ಫೈನಲ್ ಬಂದಿದ್ಲಿ 19ನೇ ಆವೃತ್ತಿ ನರೇಂದ್ರ ಮೋದಿ ಕ್ರೀಡಾಂಗಣ. ಗೆದ್ದ ತಂಡಕ್ಕೆ 20 ಕೋಟಿ, ಸೋತ ತಂಡಕ್ಕೆ 13 ಕೋಟಿ. ಶುಭ್ಮನ್ ಗಿಲ್ ಸೋತ ತಂಡದ ನಾಯಕರಾಗಿದ್ದರು, ಗುಜರಾತ್ ಟೈಟನ್ಸು. ನಮ್ಮಲ್ಲಿ ಎಷ್ಟು ವಿಕೆಟ್ಗಳಿಂದ ಜಯ ಗಳಿಸ್ತು ಅಂದರೆ 5 ವಿಕೆಟ್ಗಳಿಂದ ಜಯ ಗಳಿಸ್ತು. ನಿಮ್ಗೆ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಆರೆಂಜ್ ಕ್ಯಾಪು ಅತಿ ಹೆಚ್ಚು ವೈಭವ್ ಸೂರ್ಯವಂಶಿಗೆ ಆರೆಂಜ್ ಕ್ಯಾಪ್ ನೀಡುತ್ತಾರೆ. ಅವನು ಎಷ್ಟು ರನ್ ಗಳಿಸಿದ ಅಂದರೆ 776. ಅದಾದ ನಂತರ ಪರ್ಪಲ್ ಕ್ಯಾಪು ಕರಿಗೂ ಸರಬಡ ಗುಜರಾತ್ ಟೈಟನ್ಸ್. ಅವನು 29 ವಿಕೆಟ್ ಪಡ್ಕೊತಾನೆ. ಅತಿ ಹೆಚ್ಚು ಪಂದ್ಯಶ್ರೇಷ್ಠ ವಿರಾಟ್ ಕೊಹ್ಲಿ ಇದೆ, ಇದೇನು ಕೇಳೋಂಗಿಲ್ಲ. ಫೇರ್ ಪ್ಲೇ ಅವಾರ್ಡ್ ಪಂಜಾಬ್ ಕಿಂಗ್ಸ್, ಇದನ್ನು ಕೇಳೋ ಸಾಧ್ಯತೆ ಇದೆ. ಅತಿ ಹೆಚ್ಚು ಡಾಟ್ ಬಾಲ್ಸ್ ಮೊಹಮ್ಮದ್ ಸಿರಾಜ್, ಇದು ನೆನಪಿರಲಿ. ಯಾಕಂದರೆ ಡಾಟ್ ಬಾಲ್ಸ್ ಆದಂಗೆ ನಮ್ಮಲ್ಲಿ ಇದು ತಂಡದಲ್ಲಿ ಕ್ರಿಕೆಟಲ್ಲಿ ಸೀಸನ್ಗೆ ಅನುಗುಣವಾಗಿ 1 ಡಾಟ್ ಬಾಲ್ಸ್ಗೆ 19 ಮರಗಳನ್ನು ನೆಡ್ತಿದ್ದಾರೆ, ಸಸಿಗಳನ್ನು. ಹಾಗಾಗಿ ಇದನ್ನು ಕೇಳೋ ಸಾಧ್ಯತೆ ಇದೆ ಮೊಹಮ್ಮದ್ ಸಿರಾಜ್. ಅದಾದ ನಂತರ ಪರ್ಪಲ್ ಕ್ಯಾಪ್ ನಾನು ನಿಮಗೆ ಹೇಳಿದೆ. ಮಹಾತ್ಮ ಗಾಂಧಿಯವರು ಭಾರತದಲ್ಲಿ ನಡೆಸಿದ ಮೊದಲ ಚಳವಳಿ ಚಂಪಾರಣ್ 1917. ಇಂಡಿಗೋ ಚಳವಳಿ ನೀಲಿ ಬೆಳೆಗಾರರ ಸಂಬಂಧಿಸಿದ ಚಳವಳಿಯಾಗಿದೆ. ಅದನ್ನು ಇಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನಾಗೆ ಪಾಯಿಂಟ್ ನೋಡ್ಕೊಳ್ಳಿ. ನಾನು ನಿಮಗೆ ಹೇಳಿದೆ ಆರೆಂಜ್ ಕ್ಯಾಪು ವೈಭವ್ ಸೂರ್ಯವಂಶಿ, ಇಲ್ಲಿ ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ. 776 ರನ್. ಆಮೇಲೆ ಇದು ಕೋಚ್ ಯಾರಾಗಿದ್ದಾರೆ ಅಂದರೆ ಆ್ಯಂಡಿ ಫ್ಲೋವರ್ ಆಗಿದ್ದ. ಇದನ್ನೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ಏನು ಅದನ್ನು ನನ್ನ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಸೊ ಅದಾದ ನಂತರ ಇದನ್ನು ಯಾರು ಆಯೋಜನೆ ಮಾಡ್ತಾರೆ ಅಂದರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ, BCCI ಅಂತ ಕರೀತಿರಲ್ಲ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅದು ಆಯೋಜನೆ ಮಾಡ್ತದೆ. ಯಾವಾಗಿಂದ 2008ರಿಂದ. ಇತ್ತೀಚಿನ ಆವೃತ್ತಿ 2020 ಗೊತ್ತಿದೆ. ಇದುವರೆಗೆ IPLನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದವರು ವಿರಾಟ್ ಕೊಹ್ಲಿ. ಚಹಲ್ ಅತಿ ಹೆಚ್ಚು ವಿಕೆಟ್ ಪಡೆದವರು. ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದಿದ್ದು ಯಾವುದಪ್ಪ ಅಂದರೆ ಮುಂಬೈ ಇಂಡಿಯನ್ಸು, ಚೆನ್ನೈ ಸೂಪರ್ ಕಿಂಗ್ಸು. ಅದು ಏನು ಕೇಳೋದಿಲ್ಲ. ಇದರಲ್ಲಿ IPL ಮೊದಲನೇದು ಯಾವುದು ಗೆಲ್ತೋ ರಾಜಸ್ಥಾನ್ ರಾಯಲ್ಸು. ಅತಿ ಹೆಚ್ಚು ಯಾರು ಗೆದ್ದರು. ಆಮೇಲೆ ಇದನ್ನೇನು ಬಾಯಟಗಿಂದ ಕುತೂಹಲಕ್ಕೆ ಹೋಗ್ಬೇಡಿ. ಅಷ್ಟು ಲಾಸ್ಟಲ್ಲಿ ಇಲ್ಲಿಗೆ ಬನ್ನಿ. RCB 25, 26, 24 ಕೋಲ್ಕತ್ತಾ ನೈಟ್ ರೈಡರ್ಸು. ಸೊ ಇವು 3 ಇಂಪಾರ್ಟೆಂಟು. CNGಯನ್ನು ಸಾರಿಗೆ ಇಂಧನವಾಗಿ ಬಳಕೆ. ಹೌದು, CNGಯನ್ನು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ, ಇದನ್ನು ಬಸ್ಸು, ಕಾರು, ಆಟೋಗಳಲ್ಲಿ ಬಳಸ್ತಾರೆ. ಕೇಳ್ತಾರೆ CNGಯಲ್ಲಿ ಹೈಯೆಸ್ಟ್ ಏನಿರುತ್ತೆ ಅಂದರೆ CH4 80 to 90% ಇರುತ್ತೆ, ಅಂದರೆ ಮಿಥೇನು. LNG ಲಿಕ್ವಿಫೈಡ್ ನೈಟ್ರಲ್ LNG ಇದೆಲ್ಲ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ವಿಶೇಷ ಟ್ಯಾಂಕರ್ಗಳ ಮೂಲಕ ಸಾಗರದಾದ್ಯಂತ ದೂರದ ಸ್ಥಳಗಳಿಗೆ ಸಾಗಣೆ ಮಾಡಲಾಗುತ್ತದೆ. ಇದು ಗ್ಯಾಸು, ಇದನ್ನು ಲಿಕ್ವಿಡ್ ಮಾಡ್ತಾರೆ. -162 ಡಿಗ್ರಿಯಲ್ಲಿ ಲಿಕ್ವಿಡ್ ಮಾಡಿ ಇದನ್ನು ಸಾಗಣೆ ಮಾಡ್ತಾರೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು. ಚಂದ್ರಯಾನ 3 ಮಿಷನ್ಗೆ ಅಮೇರಿಕಾದ ಗಡಾರ್ಡ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿ. ವೆರಿ ಇಂಪಾರ್ಟೆಂಟ್ ಇದು, ಬಿಕಾಸ್ ನಮ್ಮ ಚಂದ್ರಯಾನ 3 ಈ ಸಾರಿ ಸಕ್ಸಸ್ ಆಯ್ತಲ್ಲ, ಅದಕ್ಕೆ ಬೇರೆ ದೇಶದಿಂದ ಅಂದರೆ ಬಾಹ್ಯಾಕಾಶ ಕ್ಷೇತ್ರದ ಅದ್ವಿತೀಯ ಸಾಧನೆಗಾಗಿ ನೀಡುವಂತಹ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಆ್ಯಂಡ್ ಆಸ್ಟ್ರೋನಾಟಿಕ್ಸ್ ವತಿಯಿಂದ ನೀಡುವ ಅತ್ಯುನ್ನತ ವಾರ್ಷಿಕ ಪ್ರದಾನವನ್ನು ನಮ್ಮ ಚಂದ್ರಯಾನ 3 ಮಿಷನ್ಗೆ ನೀಡಿದ್ದಾರೆ. ಅದಾದ ನಂತರ ಇದನ್ನು ಯಾಕೆ ನೀಡಿದ್ದಾರೆ ಅಂದರೆ ಬಾಹ್ಯಾಕಾಶದಲ್ಲಿ ಅದ್ವಿತೀಯ ಸಾಧನೆಗಾಗಿ ನೀಡಿದ್ದಾರೆ. ಚಂದ್ರಯಾನ ಮಿಷನ್ ಬಗ್ಗೆ ನೀವು ಕ್ವಶನ್ ಕೇಳ್ಬೋದು. ಚಂದ್ರಯಾನ ಮಿಷನ್ ಬಗ್ಗೆ ಯಾಕೆ ಅಂದರೆ ಈಗ ಈ ಪ್ರಶಸ್ತಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಕೇಳ್ಬೋದು. ಚಂದ್ರಯಾನ ಮಿಷನ್ನು ನಮ್ಮಲ್ಲಿ ಉಡಾವಣೆಯಾಗಿದ್ದು ಲಾಂಚಿಂಗ್ ವೆಹಿಕಲ್ ಲಾಂಚಿಂಗ್ ವೆಹಿಕಲ್ Helium 3-4 GSLV Mark 3 2023 ಜುಲೈ 14 ಇಲ್ಲಿಂದ ನಮಗೆ ಉಡಾವಣೆ ಆಯಿತು. ರಾಕೆಟ್ ಹಾರಿಸಿದರು. ಅದು ಲ್ಯಾಂಡ್ ಆಗಿದ್ದು 2023 ಆಗಸ್ಟ್ 23ರಲ್ಲಿ ಅಲ್ಲಿ ಲ್ಯಾಂಡ್ ಆಗಿತ್ತು. ಅದನ್ನು ನಾವು ಇವಾಗ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಮಾಡ್ತಾಯಿದ್ದೀವಿ. ಚಂದ್ರಯಾನ ನೌಕೆಯಿಂದ ವಿಕ್ರಮ್ ಲ್ಯಾಂಡರ್ ಇಳಿದ ಸ್ಥಳ, ಏನು ವಿಕ್ರಮ್ ಲ್ಯಾಂಡರ್ ನೌಕೆಯಲ್ಲಿ ಇಳಿತಲ್ಲ, ಅದಕ್ಕೆ ಶಿವಶಕ್ತಿ ಬಿಂದು ಅಂತ ಪಾಯಿಂಟ್ ಇಟ್ಟಿದ್ದಾರೆ. ಚಂದ್ರಯಾನ ಲ್ಯಾಂಡರ್ ಹೆಸರು ವಿಕ್ರಮು. ಅಲ್ಲಿಂದ ಪಿಕ್ಚರ್ ತೆಗೆದು ಕಳಿಸ್ತಲ್ಲ ರೋವರು, ಅದು ಪ್ರಜ್ಞಾನ. ಪ್ರಥಮ ಬಾರಿಗೆ ಚಂದ್ರನ ದಕ್ಷಿಣ ಧ್ರುವವನ್ನು ಸ್ಪರ್ಶಿಸಿದ ವಿಶ್ವದ ಮೊದಲ ಬಾಹ್ಯಾಕಾಶ ನೌಕೆ ಇತಿಹಾಸ ಸೃಷ್ಟಿಸಿತು. ಹೌದು, ದಕ್ಷಿಣ ಧ್ರುವಕ್ಕೆ ಯಾವ ದೇಶನೂ ಹೋಗಿರಲಿಲ್ಲ, ನಾವು ಭಾರತ ಹೋಗಿತ್ತು. ಚಂದ್ರ ಮೇಲೆ ಕಾಲಿಟ್ಟ ದೇಶಗಳಲ್ಲಿ, ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ದೇಶಗಳಲ್ಲಿ ಭಾರತವು ಕೂಡ ಒಂದು. ಇದು ಈ ಮೊದಲು ಅಮೇರಿಕಾ,
ಚೀನಾ, ರಷ್ಯಾ ಇಟ್ಟಿದ್ದು, ಇದರ ನಂತರ ಭಾರತ 4ನೇದು. ಸೊ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಇದನ್ನು ಡೇಟ್ಸ್ ಎಲ್ಲ ನೋಡ್ಕೊಂಬಿಡಿ. ಭಾರತದ ಇಸ್ರೋ ಸಂಸ್ಥೆ ಕೈಗೊಂಡ ಚಂದ್ರಯಾನಗಳು, ಇದು ಫಸ್ಟ್ನೇದು, ಇದು 2ನೇದು, ಇದು 3ನೇದು. ಇದು PSLV ವೆಹಿಕಲ್ನ C11 ಯೂಸ್ ಮಾಡ್ತಾರೆ, GSL Mark 2 ಯೂಸ್ ಮಾಡ್ತಾರೆ, LM-3 M4 ಯೂಸ್ ಮಾಡ್ತಾರೆ. ಇದು ಏನೇನು ಪಾಯಿಂಟ್ 1 ಜವಾಹರ್ ಬಿಂದು, ತಿರಂಗ ಬಿಂದು, ಅದನ್ನು ಶಿವಶಕ್ತಿ ಬಿಂದು ಅಂತ ಹೇಳಿದರು. ಇದು ಕರ್ನಾಟಕ ಯುದ್ಧಗಳು ಹಿಸ್ಟ್ರಿಯಲ್ಲಿ ಬರುತ್ತೆ. 9ನೇ ಕ್ಲಾಸ್ ಬುಕ್ಕಲ್ಲಿ ಬರ್ತದೆ. ಮೊದಲ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಂಪಲ್ ಒಪ್ಪಂದ, 2ನೇ ಕರ್ನಾಟಕ ಪಾಂಡಿಚೇರಿ ಒಪ್ಪಂದ, 3ನೇ ಕರ್ನಾಟಕ ಯುದ್ಧ. ಸಪ್ತವಾರ್ಷಿಕ ಯುದ್ಧಗಳು ನಡೀತಲ್ಲ, ಅದರ ಭಾಗವಾಗಿ ಕರ್ನಾಟಕದಲ್ಲಿ ಅಂದರೆ ಇಂಡಿಯಾದಲ್ಲಿ ಕರ್ನಾಟಕ ಯುದ್ಧಗಳು ನಡೀತವೆ ಬ್ರಿಟಿಷರ ಕಾಲದಲ್ಲಿ. ಅದನ್ನು ಹಿಸ್ಟ್ರಿ ಬುಕ್ಕಲ್ಲಿ ನೋಡ್ಕೊಳ್ಳಿ. LPGಯಿಂದ PNGಗಳಿಗೆ ಬದಲಾಗುತ್ತಿರುವ ಭಾರತ ವೆರಿ ಇಂಪಾರ್ಟೆಂಟ್ ಇದೆ. ಏನಂದರೆ ಈಗೆಲ್ಲ ಹರ್ಮುಜ್ ಜಲಸಂಧಿ ಅಲ್ಲೆಲ್ಲ ಯುದ್ಧ ನಡೀತಾ ಇದೆಯಲ್ಲ, ಅದರ ಸಂಬಂಧವಾಗಿ ಅದನ್ನು ಕ್ಲೋಸ್ ಮಾಡಿರೋದಕ್ಕೆ ನಮಗೆ ನಮ್ಮ LPG ಕೊರತೆ ಆಗಿರೋದ್ರಿಂದ ಹೊಸದಾಗಿಂದ ಮೊದಲಿಂದ ಇತ್ತು, ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ PNG ಅಂತ. ಇದೆರಡು ಡಿಫ್ರೆನ್ಸ್ ನೋಡ್ಕೊಂಬಿಡಿ. ದೇರ್ ಇಸ್ ಎ ಚಾನ್ಸಸ್ ಕೊಡೋದಿದೆ. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಇದರ ರಾಸಾಯನಿಕಗಳು ನಾನು ನಿಮಗೆ ಆವಾಗಲೇ ಹೇಳಿದೆ. LPGಯಲ್ಲಿ ಏನಂದರೆ ಪ್ರೊಪೈನ್ ಬ್ಯೂಟೇನ್ ಜಾಸ್ತಿ ಇರುತ್ತೆ, ಕೇಳಕ್ಕೆ ಸಾಧ್ಯತೆ ಇದೆ. LPGಯಲ್ಲಿ ಏನಿರುತ್ತೆ ಪ್ರೊಪೈನ್ ಬ್ಯೂಟೇನ್, ಇಲ್ಲಿ ಮೀಥೇನ್ ಜಾಸ್ತಿ ಇರುತ್ತೆ. ಮಧ್ಯಮ ಒತ್ತಡ ಧ್ರುವೀಕರಣಗೊಳಿಸಿ ಸಿಲಿಂಡರ್ಗೆ ಶೇಖರಿಸಲಾಗುತ್ತದೆ. ಇದನ್ನು ಧ್ರುವೀಕರಣಗೊಳಿಸಿ ಒಂದು ಒತ್ತಡದಲ್ಲಿ ಸಿಲಿಂಡರ್ಗೆ ಹಾಕ್ತಾರೆ. ಇದನ್ನು ಕಡಿಮೆ ಒತ್ತಡದಲ್ಲಿ ಪೈಪ್ಗಳ ಮೂಲಕ ನೇರವಾಗಿ ಕಾರ್ಖಾನೆಗೆ ವಿತರಿಸಲ್ಪಡುತ್ತದೆ. ಹೆಂಗೆ ಅಂತ ಹೇಳ್ತೀನಿ. ಪೂರೈಕೆ, ಇದು ಗಾಳಿಗಿಂತ ಭಾರವಾಗಿರ್ತದೆ, ಗಾಳಿಗಿಂತ ಹಗುರವಾಗಿರ್ತೈತಿ. ಒತ್ತಡ ಸಿಲಿಂಡರ್ಗಳಲ್ಲಿ ಅಂದರೆ ನಿಮ್ಮ ಮನೆಗೆಲ್ಲ ತರ್ತಾರಲ್ಲ, ಅದರಲ್ಲಿ ಇದನ್ನು ಬುಕ್ಕಿಂಗ್ ಮಾಡಿ ತರ್ಸ್ಕೊಂತೀರ. ರೆಟಿಕ್ಯುಲೇಟೆಡ್ ಪೈಪ್ಲೈನ್ ನೆಟ್ವರ್ಕ್, ಇದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ಅದೊಂದು ನೆಟ್ವರ್ಕ್, ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಅದ್ರ ಮುಖಾಂತರ ನಿಮಗೆ ಕಳಿಸ್ತಾರೆ. ಅದಾದ ನಂತರ ಈಗ ಹೆಂಗೆ ನಿಮಗೆ 24x7 ಬೆಂಗಳೂರಲ್ಲಿ ನೀರು ಬರುತ್ತಲ್ಲ, ಅದೇ ಥರ ಇದನ್ನು PNGನ ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ. ಭಾರತದಲ್ಲಿ ಮೊದಲ ಬಾರಿಗೆ LPG ಬಳಕೆ ಮುಂದೆ 1955 ಮುಂಬೈನ ಬರ್ಮಾಶೆಲ್ ಆಯಿಲ್ ಕಂಪನಿಯಿಂದ. ಅದಾದ ನಂತರ ಅದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಈಗ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಭಾರತದ ಮೊದಲ ಬಾರಿಗೆ PNG, ನೀನು ಹೇಳ್ಬಿಡೋದು PNGನ ಇವಾಗ ತಂದರೆ ಸರಿ ಇಲ್ಲ, ಅದಾಗ್ಬಿಟ್ರೆ 1970ರಲ್ಲೇ ಇತ್ತು. ಅದನ್ನು ಮೊದಲು ಜಾರಿಗೆ ತೊಗೊಂಬಂದಿದ್ದು ಗುಜರಾತ್ನ ವಡೋದರ ನಗರದಲ್ಲಿ ಜಾರಿಗೆ ತೊಗೊಂಬರ್ತಾರೆ. ಅಂದರೆ ಅಲ್ಲಿ ತಂದಿದ್ದಗಳಿಗೆ ಕೂಡ ವಡೋದರ ನಗರಕ್ಕೆ ಇದೆ. ಭಾರತದ LPG ಪೂರೈಕೆ, ಭಾರತ LPG ಬಳಕೆ ಸುಮಾರು 60% ವಿದೇಶಗಳಿಂದ, ಅಂದರೆ ಎಲ್ಲಿಂದ ಅಂದರೆ ವಿದೇಶಗಳಿಂದ 60% ಆಮೇಲೆ ಒಂದು ಎಸ್ಪೆಷಲಿ ಅದರಲ್ಲಿ 60%, 90% ಹರ್ಮುಜ್ ಜಲಸಂಧಿಯಿಂದ ಬರ್ತದೆ ಅಂತ. ಭಾರತದಲ್ಲಿ PNG ಪೂರೈಕೆ, PNGಯನ್ನು ನಮ್ಮ ಭಾರತ ದೇಶದಲ್ಲಿ ಕೃಷ್ಣಾ ಗೋದಾವರಿ ಬೆಲ್ಟ್ ಇದೆಯಲ್ಲ, ಅಲ್ಲಿ ಅಸ್ಸಾಂನ ತ್ರಿಪುರ ಅನಿಲ ಕ್ಷೇತ್ರಗಳಿಂದ ಬರ್ತದೆ ಅಂತ PNG. ಅದಾದ ನಂತರ ನೈಸರ್ಗಿಕ ಅನಿಲ ಇತರ ರೂಪಗಳು. ನೈಸರ್ಗಿಕ ಅನಿಲ ಇನ್ನೊಂದು ರೂಪ ಏನಿದೆ, ಆವಾಗಲೇ ಅಲ್ಲಿ ಹೇಳ್ತಾ ಇದ್ದಿಲ್ಲ ನಾನು, CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ, ಇದು ಕನ್ನಡ ಫಾರ್ಮು, ಇದು ಕನ್ನಡ ಫಾರ್ಮ್ ಅಂತ. ನೈಸರ್ಗಿಕ ಅನಿಲಿನ ಮಿಥೇನನ್ನು ಪ್ರಮಾಣಿತ ವಾತಾವರಣದಲ್ಲಿ ಮಿಥೇನ್, ನಾನು ಹೇಳಿದಲ್ವ ಮಿಥೇನ್ ಇರ್ತದೆ ಅಂತ, CH4 ಇದನ್ನು ಫಾರ್ಮ್ ಬರ್ಕೊಳ್ಳಿ, KA ಹಾಗೆ ಕೇಳ್ತಾನೆ. ಅದಾದ ನಂತರ ನೈಸರ್ಗಿಕ ಅನಿಲ ಮಿಥೇನ ಸರಿಸುಮಾರು -160 ಡಿಗ್ರಿ ಸೆಂಟಿಗ್ರೇಡ್ ತಂಪಾಗಿಸಿ ಸ್ಪಷ್ಟ ಬಣ್ಣ ರಹಿತ, ಅಂದರೆ ಅದು ಲಿಕ್ವಿಡ್ ಬೇರೆ ಕಡೆಯಿಂದ ಸಾಗಣೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು -160 ಡಿಗ್ರಿಯಲ್ಲಿ ತಂಪು ಮಾಡಿರ್ತಾರೆ. ಸೊ ಇದು LNG. ಸುಮಾರು 6ರಿಂದ 10,000 ಕಿಲೋಮೀಟರ್ ವ್ಯಾಪ್ತಿಗೆ ಅಗ್ನಿ-6 ಕ್ಷಿಪಣಿ ಯೋಜನೆ ಸರ್ಕಾರದ ಅದೇನಿದೆ, ಅದಿನ್ನೂ ಆಗಿಲ್ಲ, ಇದನ್ನೇ ಕ್ವಶನ್ ಕೇಳಲ್ಲ. ಅದಾದ ನಂತರ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರಾಗಿ PN ದೇಸಾಯಿ, ನಿವೃತ್ತ ನ್ಯಾಯಾಧೀಶರು ಇವರು, PN ದೇಸಾಯಿ ಅವರು ನೇಮಕ ಮಾಡಿದ್ದಾರೆ. ಇವ್ರಿಗಿಂತ ಮುಂಚಿತವೇ ಆಗಿದೆ ಅಂದರೆ TH ವ್ಯಾಗಾನ ಇದ್ದರು, ಇವಾಗ ಇವರು ನೇಮಕ ಮಾಡಿದ್ದಾರೆ. ಇವರ ಆಯ್ಕೆ ಸಮಿತಿ, ನೇತೃತ್ವದ ಆಯ್ಕೆ ಸಮಿತಿ ಯಾರ್ಯಾರಿದ್ರು ಅಂದರೆ ನೇಮಕ ಮಾಡಿದಾಗ ರಾಜ್ಯ ವಿಧಾನಸಭೆ ಇದೆಯಲ್ಲ, ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಸಭಾಧ್ಯಕ್ಷರು ಖಾದರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು, ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಇವ್ರದ್ದು ಒಂದು ಸಮಿತಿ ಶಿಫಾರಸು ಮಾಡ್ತೈತಿ. ಬಟ್ ಫೈನಲಿ ನೇಮಕ ಮಾಡೋರು ನೆನಪಿರಲಿ ರಾಜ್ಯಪಾಲರು. ಯಾರು? ರಾಜ್ಯಪಾಲರೇ ಫೈನಲ್ ನೇಮಕ ಮಾಡೋರು, ನೆನಪಿರಲಿ. ಇದು ಸಮಿತಿ ಶಿಫಾರಸು ಮಾಡ್ತದೆ ಅಷ್ಟೇ. ರಾಜ್ಯ ಮಾನವ ಹಕ್ಕುಗಳ ಇತಿಹಾಸ ಏನಿದೆ 1993ರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಏನು ಅರ್ಹತೆ ಇರಬೇಕು ಈ ಪೋಸ್ಟ್ಗೆ ಹೋಗ್ಬೇಕಪ್ಪ ಅಂದರೆ, ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ನಿವೃತ್ತ ಆಗಿರಬೇಕು. ಇದರಲ್ಲಿ 2 ಸದಸ್ಯರು ಇರ್ತಾರೆ. ಅದರ ಒಬ್ಬ ಸದಸ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ 7 ವರ್ಷ ಜಿಲ್ಲಾ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಬೇಕು. ಇನ್ನೊಬ್ಬರೇನೋ ಮಾನವ ಹಕ್ಕುಗಳ ಬಗ್ಗೆ ಜ್ಞಾನ ಇರಬೇಕು. ಇದು ನೋಡಿ, ರಾಜ್ಯದ ರಾಜ್ಯಪಾಲರು ಆಗೇಕ ಅಧ್ಯಕ್ಷರ ಸದಸ್ಯರು ರಾಜ್ಯದ ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ, ಮುಖ್ಯಮಂತ್ರಿ ನೇತೃತ್ವದ ಶಿಫಾರಸಿನ ಮೇರೆಗೆ ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 3 ವರ್ಷದಿಂದ 70 ವರ್ಷ. ಅಂದರೆ ಯಾವ ಮೊದಲಾಗುತ್ತೆ ಅವ್ರು 3 ವರ್ಷ ಅಧಿಕಾರಾವಧಿ ತಗೋದಿಂದ ಆಯಿತು ಅಂದರೆ ಅದು, ಇಲ್ಲ ಅಂದರೆ ಅವ್ರಿಗೆ 70 ವರ್ಷ ಆಯ್ತು ಅಂದರೆ 70 ವರ್ಷ. ಸೊ ಅವ್ರನ್ನ ಯಾರು ತೆಗೆದುಹಾಕಬೇಕು ಅಧಿಕಾರ? ಅವ್ರನ್ನ ನೇಮಕ ಮಾಡೋದು ರಾಜ್ಯಪಾಲರು, ತೆಗೆದುಹಾಕೋರು ರಾಷ್ಟ್ರಪತಿಗಳು. ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಮೊದಲು ಯಾರಾಗಿದ್ದರು ಅಂತ NSR ನಾಯಕ್ ಈ ಥರ ಪ್ರಶ್ನೆಗಳನ್ನು ಮೊದಲು ಕೇಳ್ತಾಯಿದ್ರು. ಇದನ್ನೆಲ್ಲ ವೇತನ ಸವಾಲು ಕರ್ನಾಟಕ ರಾಜ್ಯನ ಕೊಡ್ತೈತಿ. ಇವರು ವರ್ಷಕ್ಕೊಂದ್ಸತಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಆಮೇಲೆ ಇದಾದ ನಂತರ
ಇಲ್ಲಿ ಕ್ವಶನ್ ಇದೆ ನೋಡಿ, ಇದು ಇಷ್ಟೇ ಕ್ವಶನ್. 1885 ಮುಂಬೈನ INC ಕಾಂಗ್ರೆಸ್ ಅಧಿವೇಶನ, ಮೊದಲ ಅಧಿವೇಶನ ಮುಂಬೈಯಲ್ಲಿ ನಡೀತಲ್ಲ, ಕೋವಲಿಯನ್ ಟ್ಯಾಂಕ್ ಮೈದಾನದಲ್ಲಿ. ಅಲ್ಲಿ ಕರ್ನಾಟಕ ಪ್ರತಿನಿಧಿಗಳು ಯಾರ್ಯಾರು ಭಾಗವಹಿಸಿದ್ರು ಅಂದರೆ ಇದನ್ನು ಒಂದ್ಸರಿ ಕ್ವಶನ್ ಆಗಿದೆ. ಇದು PSI ಮತ್ತು PCಯಲ್ಲಿ ಇದು ಮೊದಲು KSP ತೆಗೆದಿತ್ತು. ಸುಧಾರಿತ MRV ಅಗ್ನಿ ಕ್ಷಿಪಣಿ ಪರೀಕ್ಷೆ ದಿವ್ಯಾಸ ಯಶಸ್ವಿಯಾಗಿದೆ. ಹೌದು, ಒಡಿಶಾದ ಕರಾವಳಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ MUR ದ್ವೀಪದಿಂದ ಅಗ್ನಿ MRV ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ಸ್ ನಿಂದ ಕ್ಷಿಪಣಿಯನ್ನು DRDO ಸಂಸ್ಥೆಯು ಯಶಸ್ವಿಯಾಗಿ ಇಮಿಯಂಟ್ರನ್ನು ಉಡಾವಣೆ ಮಾಡಿದೆ. ಎಲ್ಲಿಂದ ಯಾವುದು, ಇದು ಒಂದು ಇಂಪಾರ್ಟೆಂಟು. ಇದು ಎಷ್ಟು ದೂರ ಹೋಗುತ್ತಪ್ಪ ಅಂದರೆ 5000 ಕಿಲೋಮೀಟರ್ಗಿಂತ ದೂರ ತಲುಪುವ ಸಾಮರ್ಥ್ಯ ಹೊಂದಿದೆ. ಇದು ಇಂಪಾರ್ಟೆಂಟು. ಅದಾದ ನಂತರ ಒಂದೇ ಏನು ಇಂಪಾರ್ಟೆಂಟಪ್ಪ ಅಂದರೆ, ಮೊದಲೆಲ್ಲ ಒಂದು ಕ್ಷಿಪಣಿ ಒಂದು ಟಾರ್ಗೆಟನ್ನು ಮಾತ್ರ ರೀಚ್ ಆಗುತ್ತೆ. ಇಂಥ ಪ್ಲೇಸ್ ಇತ್ತು, ಯಾವುದೋ ಉಗ್ರಗಾಮಿಗಳ ಪ್ಲೇಸ್ ಇದ್ದರೆ ಒಂದು ಪ್ಲೇಸಲ್ಲಿ ಮಾತ್ರ ಹೊಡೋಕೆ ಬರ್ತಾಯಿತ್ತು, ಅಲ್ಲಿಗೆ ಮುಗೀತು. ಇದು ಏನಪ್ಪ ಅಂದರೆ, ಒಂದೇ ಕ್ಷಿಪಣಿಯಿಂದ ಟಾರ್ಗೆಟ್ 2-3 ನಗರ 2-3 ಪ್ಲೇಸ್ಗಳಲ್ಲಿ ಇಟ್ಕೊಂಡಿರ್ತಾರೆ. ಸೇನಾ ಸ್ಥಾವರಗಳನ್ನು ಏಕಕಾಲಕ್ಕೆ ಹೊರತುಪಡಿಸ್ತದೆ. ಇದು ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ. ಇಲ್ಲಿ ನೋಡಿ, ಒಂದೇ ಕ್ಷಿಪಣಿಗೆ ಅನೇಕ ಸಿಡಿತಗಳನ್ನು ಅಳವಡಿಕೆ ಮಾಡಲಾಗುತ್ತದೆ. ಇದಕ್ಕೆ ಅಳವಡಿಕೆ ಮಾಡಿ ಅದನ್ನ ಹಾರಿಸಿದ್ದಾರೆ. ಇಲ್ಲಿ ನೋಡಿ, ಇದು ಪ್ರತಿಯೊಂದು ಪ್ಲೇಸಸ್ಗೂ ಬೇರ್ಪಟ್ಟು, ಇದು ಹಾರಿಸಿದಾಗ ಬೇರ್ಪಟ್ಟು ಎಲ್ಲ ಕಡೆ ಅದು ಏನು ಟಾರ್ಗೆಟ್ ಇರ್ತಾರೆ ಆ ಟಾರ್ಗೆಟ್ಗೆ ಅದು ಧ್ವಂಸ ಮಾಡಿ ಬರುತ್ತೆ. ಈ ಥರ ಬೇರೆ ದೇಶದಲ್ಲಿ ಯಾವುದಾದ್ರೂ ಇದೆ? ಹೌದು, ಬೇರೆ ದೇಶದಲ್ಲಿ ಚೀನಾದವರು ಯಾರನ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ ಡಾಗ್ ಫೆಂಗ್ 41 ಅಥವಾ DF-41 ಚೀನಾದವರು ಯೂಸ್ ಮಾಡ್ತಿದ್ದಾರೆ. ಅದಾದ ನಂತರ ಅಮೇರಿಕದವರು UGM-133 ಟ್ರೈಡೆಂಟ್ 2 ಇವರು 8-10 ಕ್ಷಿಪಣಿಗಳನ್ನು ಎಟ್ ಎ ಟೈಮ್ಗೆ ಕ್ಷಿಪಣಿ ಒಂದೇ ಸತಿ ಹಾರಿಸ್ಬಿಟ್ರೆ 8-10 ಪ್ಲೇಸಸ್ನ ಇವರು ಧ್ವಂಸ ಮಾಡ್ಬೋದು. ಇದು ಇವರು ಒಳಗೊಂಡಿದ್ದಾರೆ. ಮೊದಲ ಕ್ಷಿಪಣಿ ಅಮೇರಿಕದ ಯಾವುದಪ್ಪ ಅಂದರೆ ಈ ಥರ ಮಾಡಿದ್ದು ಅಮೇರಿಕದ ಮಿನಿಟ್ ಮ್ಯಾನ್ ಅನ್ನೋದು. ಇದು ಅಷ್ಟು ತಂತ್ರಜ್ಞಾನಕ್ಕೆ MRV ತಂತ್ರಜ್ಞಾನ ಅಂತಾರೆ. ಕ್ವಶನ್ ಕೇಳ್ಬೋದು, MRV ತಂತ್ರಜ್ಞಾನವನ್ನು ಬಳಸಿ ಭಾರತದಲ್ಲಿ ಅಗ್ನಿ ಕ್ಷಿಪಣಿ ಪರೀಕ್ಷೆ ನಡೀತು, ಅದು ಎಷ್ಟು ದೂರ ತಲುಪೋದು ಅಂತಲೂ ಕ್ವಶನ್ ಕೇಳ್ಬೋದು. ಅದು MRV ಟೆಕ್ನಾಲಜಿ ಅಂದರೆ ಅಂತ ಕೇಳ್ಬೋದು. ಅಂದರೆ ಒಂದು ಸರಿ ಹಾರಿಸಿದ್ರೆ 4-5 ಪ್ಲೇಸನ್ನು ಧ್ವಂಸ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರ್ತದೆ. ಅದಾದ ನಂತರ 2025 ಸಾಲಿನ ರಾಷ್ಟ್ರೀಯ ಪಂಚಾಯಿತಿ ಪ್ರಶಸ್ತಿಗಳು ನ್ಯಾಷನಲ್ ಅಂದರೆ ಕೇಂದ್ರ ಯಾರು ಇದನ್ನು ನೀಡ್ತಾರೆ ಅಂದರೆ ಕೇಂದ್ರ ಪಂಚಾಯತ್ ರಾಜ್ಯ ಸಚಿವಾಲಯ 2025 ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತೈತಿ. ಇದರಲ್ಲಿ 2 ವಿಭಾಗದಲ್ಲಿ ಘೋಷಣೆ ಮಾಡ್ತಾರೆ. ಒಂದು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ ವಿಕಾಸ ಪುರಸ್ಕಾರ 34 ಪ್ರಶಸ್ತಿಗಳಿದೆ. ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತಿ ಸತತ ವಿಕಾಸ ಪುರಸ್ಕಾರ 8 ಪ್ರಶಸ್ತಿಗಳನ್ನು ನೀಡಿದೆ. ಆಯಿತಾ. ಇದರಲ್ಲಿ ಈ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಇದರಲ್ಲಿ ಒಂದರಲ್ಲಿ ಬಡತನ ಮುಕ್ತ ಮತ್ತು ಜೀವನೋಪಾಧ್ಯಾಯ ವೃದ್ಧಿ ಪಂಚಾಯತ್, ಇದರಡಿಯಲ್ಲಿ ನಮ್ಮ ಕರ್ನಾಟಕದ ಮುದ್ರಾಡಿ ಇದೊಂದು ಗ್ರಾಮ ಪಂಚಾಯತಿಗೆ ಹೆಬ್ರಿ ಉಡುಪಿ ಕರ್ನಾಟಕ ಮೊದಲನೇ ಸ್ಥಾನ ಮಾಡಿದೆ. ಇದು ಯಾವ ತಲೆ ಕೆಡಿಸ್ಕೊಳ್ಬೇಕು ಹೇಳಿ, ಇದು ಇಂಪಾರ್ಟೆಂಟು. ಯಾಕೆಂದರೆ ಕರ್ನಾಟಕದಾಗಿರೋದ್ರಿಂದ. ಅದರ ನೆಕ್ಸ್ಟು ಈ ಪ್ರಶಸ್ತಿ ಏನಂದರೆ ಮೊತ್ತ ಎಷ್ಟಿರುತ್ತೆ ಅಂದರೆ 1 ಕೋಟಿ ಅಮೌಂಟ್ ಇರ್ತೈತಿ. ಜೋಯಿನ್ ಪ್ಲಾಂಟ್ ಗುರುಗ್ರಹ. ರಾಷ್ಟ್ರೀಯ ಸಾಗರ ಸಂಸ್ಥೆ ಕೇಂದ್ರ ಕಚೇರಿ ಇರುವ ರಾಜ್ಯ ಗೋವಾ. ಇಂಡಿಯನ್ ಅಂದರೆ ಸೆಂಟ್ರಲ್ ಓಷಿನೋಗ್ರಫಿ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂದರೆ ಗೋವಾದಲ್ಲಿದೆ. ಈ ಪೊಲೀಸ್ ಏಜೆನ್ಸಿ ಕೇಳಿದ್ದ ಈ ಮೊದಲು. ಆಯಿತಾ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್ ದೇಶದಲ್ಲಿ ಪ್ರಥಮ ಸ್ಥಾನ. ಇದಕ್ಕೆ 1 ಕೋಟಿ. ಯಾವುದ ವಿಭಾಗದಲ್ಲಿ ಅಂದರೆ ಬಡತನ ರಹಿತ ಮತ್ತು ವೃದ್ಧಿತ ಜೀವನೋಪಾಯ ಪಂಚಾಯತ್ ವಿಭಾಗದಲ್ಲಿ ಇದು ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಅದಾದ ನಂತರ ವಿವಿಧ ವಿಭಾಗಗಳಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನ ಪಡೆದ ಗ್ರಾಮ ಪಂಚಾಯತಿ ಇದು 1 ಕೋಟಿ. ಇದೇ ವಿಭಾಗದಲ್ಲೆಲ್ಲ ಬೇರೆ ವಿಭಾಗದಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ವಿಭಾಗದಲ್ಲಿ ವೆಣ್ಸೆ ಗ್ರಾಮ ಪಂಚಾಯತಿ ದ್ವಿತೀಯ. ಅದಾದ ನಂತರ ಇದು ಸಮಗ್ರ ನೀರು ನಿರ್ವಹಣಾ ವಿಭಾಗ, ಆಮೇಲೆ ಮಕ್ಕಳ ಸ್ನೇಹ ಪಂಚಾಯತ್ ಈ ವಿಭಾಗದಲ್ಲಿ ದ್ವಿತೀಯ ಸ್ಥಾನಗಳನ್ನು ಇದು ಒಂದು ಕ್ರಮವಾಗಿ ಉಡುಪಿ, ಬೆಂಗಳೂರು, ಅದಾದ ನಂತರ ಮಡಬಕ್ಕಿ, ಇದು ಕೂಡ ಉಡುಪಿ, ಅತಿ ಹೆಚ್ಚು ಉಡುಪಿಗೆ ಈ ಪ್ರಶಸ್ತಿ ಬಂದಿದೆ. ಇಲ್ಲಿ ನೋಡಿ, ತೃತೀಯ ಸ್ಥಾನ ಗ್ರಾಮ ಪಂಚಾಯತ್ ಸ್ವಾವಲಂಬಿ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಸಾಣೂರು ಪಂಚಾಯತಿ ಉಡುಪಿ ಜಿಲ್ಲೆಯಲ್ಲಿ ಇದು ತೃತೀಯ ಸ್ಥಾನ ಬಂದಿದೆ. ಇದನ್ನು ಗಮನಿಸಬೇಕು. ವಿವಿಧ ವಿಭಾಗಗಳಲ್ಲಿ ಸರ್ ಏನು ಸರ್ ವಿವಿಧ ವಿಭಾಗಗಳಲ್ಲಿ ಅಂದರೆ ನೋಡಿ, ಇಲ್ಲಿ ನಿಮಗೆ ಹೇಳ್ತೀನಿ. ಈ 9 ವಿಭಾಗಗಳಲ್ಲಿ ಏನು ಪ್ರಶಸ್ತಿ ನೀಡ್ತಾ ಇರೋದಲ್ಲ, ಆ ವಿವಿಧ ವಿಭಾಗಗಳಲ್ಲಿ ಇದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾವೆ. ಸೊ ಭೂಮಿ ಹೊರಪದರದಲ್ಲಿ ಹೇರಳವಾಗಿ ಕಂಡುಬರುವ ಅಲ್ಯೂಮಿನಿಯಂ, ಇದನ್ನು ಪೊಲೀಸ್ ಮತ್ತು PS ಎಕ್ಸಾಮ್ಸಲ್ಲಿ ತುಂಬ ಸಾರಿ ಕೇಳಿದ್ದಾರೆ. ಭೂ ತೊಗಟೆಯಲ್ಲಿ ಅತಿ ಹೆಚ್ಚು ಕಂಡುಬರುವ ಧಾತು ಆಮ್ಲಜನಕ. ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಕೃಷ್ಣ ಸ್ವಾಮಿನಾಥನ್ ಅವರು ನೇಮಕ ಆಗಿದ್ದಾರೆ. 27ನೇ ಎಷ್ಟನೇನು 27 ಯಾರು ಕೃಷ್ಣ ನೇಮಕ ಆಗಿದ್ದಾರೆ. ಅವರು ಅಧಿಕಾರಾವಧಿಯನ್ನು 3 ವರ್ಷ ಅಥವಾ 67, ಯಾವುದು ಮೊದಲು ಅಂದರೆ ಅಧಿಕಾರ ಸ್ವೀಕರಿಸಿದ 3 ವರ್ಷ ಅಥವಾ ಅವ್ರ ವಯಸ್ಸು 62, ಯಾವುದು ಮೊದಲಾಗುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಭಾರತೀಯ ನೌಕಾಪಡೆಯ ಮಾಹಿತಿ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ನೌಕಾಪಡೆ ಮುಖ್ಯಸ್ಥನು ಅಡ್ಮಿರಲ್ ಎಂದು ಕರೀತಾರೆ. ಇದು ನೇಮಕ ಮಾಡೋರು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಇದನ್ನು ನೌಕಾಪಡೆ ಪಿತಾಮಹ ಯಾರು ಗೊತ್ತಾ? ಭಾರತೀಯ ನೌಕಾಪಡೆ ಪಿತಾಮಹ ಶಿವಾಜಿಯನ್ನು ಛತ್ರಪತಿ ಶಿವಾಜಿ ಮರಾಠರ
ಸಾಮ್ರಾಜ್ಯ ಸ್ಥಾಪಕ ಇದ್ದಾರಲ್ಲ ಅವ್ರನ್ನ ಛತ್ರಪತಿ ಶಿವಾಜಿ ನೌಕಾಪಡೆ ಪಿತಾಮಹ ಅಂತ ಕರೀತಾರೆ. ಭಾರತೀಯ ನೌಕಾ ಅಕಾಡೆಮಿಯಲ್ಲಿದೆ. ನೌಕಾಪಡೆ ಅಧಿಕಾರಿಗಳಿಗೆ ತರಬೇತಿ ನೀಡುವ ಅಕಾಡೆಮಿ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿದೆ. ಇದನ್ನು ಕೇಳಿದ್ದ ಕ್ವಶನ್ಸಲ್ಲಿ ಬೇಸ್ಡ್ ಪ್ರಿವಿಯಸ್ ಇಯರ್ ಮಾಡ್ತಿದ್ದೀವಲ್ಲ, ಕ್ವಶನ್ ಕೇಳಿದ್ದ ಅದನ್ನು. ಆಯಿತಾ. ಕರ್ನಾಟಕದಲ್ಲಿ ನೌಕಾಪಡೆಯ ಕಮಾಂಡ್ಗಳು ಎಲ್ಲೆಲ್ಲಿದ್ದಾವೆ ಅಂದರೆ ನೋಡಿ ಇಲ್ಲಿ. ಸೊ ಪೂರ್ವದಲ್ಲಿ ಕಮಾಂಡೋ ವಿಶಾಖಪಟ್ಟಣದಲ್ಲಿದೆ ಪೂರ್ವ ನೌಕೆ. ಅದರ ಪಶ್ಚಿಮದಲ್ಲಿ ಕಮಾಂಡೋ ಮುಂಬೈಯಲ್ಲಿದೆ, ದಕ್ಷಿಣದಲ್ಲಿ ಕೊಚ್ಚಿಯಲ್ಲಿದೆ. ಇದು ಇಂಪಾರ್ಟೆಂಟು. ಸೊ ಇದು ನೋಡ್ಕೊಳ್ಳಿ. ಮತ್ತು ಕರ್ನಾಟಕದಲ್ಲಿ ಯಾವುದಾದ್ರು ಇದೆಯಾ? ಇದೆ. ಕರ್ನಾಟಕದ INS ಕದಂಬ ನೌಕಾನೆಲೆ ಇದು ಕರ್ನಾಟಕದ ಕಾರವಾರದಲ್ಲಿದೆ. ಇದನ್ನು ಸೀಬೋರ್ಡ್ ನೌಕಾನೆಲೆ ಅಂತ ಕರೀತಾರೆ. ಅದಾದ ನಂತರ ಭಾರತೀಯ ನೌಕಾಪಡೆಗೆ ತರಬೇತಿ ನೀಡುವ ನೌಕೆಗಳು INS ಸಂಡೂರ್ತಿ, ಮಹಾರಾಷ್ಟ್ರ ಲೂನಾವಾಲಾದಲ್ಲಿರುವ INS ಶಿವಾಜಿ. ಅದಾದ ನಂತರ ಭವಿಷ್ಯದ ಶಕ್ತಿ ಮೂಲ ಸೌರಶಕ್ತಿ ನಿಮಗೆಲ್ಲ ಗೊತ್ತಿದೆ. ಸೌರಶಕ್ತಿ ನವೀಕರಿಸುವ ಶಕ್ತಿಯ ಮೂಲ ಆಗೈತಿ. ಶಿಲೆಗಳ ಬಗ್ಗೆ ಅಧ್ಯಯನವನ್ನು ಸ್ಟಡಿ ಆಫ್ ರಾಕ್ಸ್ ಕಾಲ್ಡ್ ಆಸ್ ಪೆಟ್ರಾಲಜಿ. ಸೇನಾಪಡೆಗಳ ಮುಖ್ಯಸ್ಥರಾಗಿ NS ರಾಜಸುಬ್ರಹ್ಮಣಿ. ಕರೆಕ್ಟಾಗಿ ತಿಳ್ಕೊಳ್ಳಿ. 3 ಏನಿದೆಯಲ್ಲ, 3 ಪಡೆಗಳಿದಾವಲ್ಲ, ನೌಕಾಪಡೆ, ವಾಯುಪಡೆ, ಅದಾದ ನಂತರ ಭೂಪಡೆ. ಅದರಲ್ಲಿ ನಮ್ಮಲ್ಲಿ ಎಲ್ಲ ಸಮನ್ವಯಕ್ಕಾಗಿ ಒಂದು ನೇಮಕ ಮಾಡ್ತಾರೆ. ಯಾವ ಹುದ್ದೆ ಅಂದರೆ CDS, ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ. 3ನೇವರಾಗಿ CDS ಆಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಂದರೆ ಇವ್ರನ್ನ ನೇಮಕ ಮಾಡಿದ್ದಾರೆ. ಸೊ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು DRDO ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಇವರು ಅಧ್ಯಯನ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಇದರಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಎಷ್ಟನೇದವರು? ಇವರು 3ನೇದವರು. ಅದಾದ ನಂತರ ಫಸ್ಟ್ನೇದವ್ರು ಯಾರಾಗಿದ್ದರಪ್ಪ ಅಂತ ಕೇಳ್ತಾರೆ. ಬಿಪಿನ್ ರಾವತ್ ಅವರು ಫಸ್ಟ್ನೇದವರಾಗಿದ್ದರು, ಇವರು 3ನೇದವರು. ಅದಾದ ನಂತರ ಆವಾಗಲೇ ನೀವು ನೋಡ್ತಾ ಇದ್ರಿ ಕದಂಬ ನೌಕಾನೆಲೆ 2005ರಿಂದ ಕಾರ್ಯನಿರ್ವಹಿಸ್ತಿದೆ, ಅಂದರೆ ನಮ್ಮ ಕಾರವಾರದಲ್ಲಿದೆಯಲ್ಲ ಅದು. ಭಾರತೀಯ ನೌಕಾಪಡೆ ಡಿಸೆಂಬರ್ 4, 1971 ಡಿಸೆಂಬರ್ 4 ಆಪರೇಷನ್ ಟ್ರೈಡೆಂಟ್ನಲ್ಲಿ ಭಾರತೀಯ ನೌಕಾಪಡೆ ಪಾಕಿಸ್ತಾನ ಮೇಲೆ ವಿಜಯ ಸಾಧನೆ. ಆವಾಗ ಬಾಂಗ್ಲಾದೇಶ ಪಾರ್ಟಿಷನ್ ಟೈಮ್ ಇತ್ತಲ್ಲ, ಆ ಸಮಯದಲ್ಲಿ ನಾವು ಭಾರತೀಯ ನೌಕಾಪಡೆ ಇದನ್ನು ಪಾಕಿಸ್ತಾನದ ಮೇಲೆ ವಿಜಯ ಸಾಧನೆಗಾಗಿ ನೌಕಾಪಡೆ ದಿನ ಡಿಸೆಂಬರ್ 4 ಆಚರಿಸ್ತಾ ಇದ್ದಾರೆ. ಸೊ ಅದಾದ ನಂತರ ನೆಕ್ಸ್ಟು ಪ್ರಧಾನಿಯವರು ಭಾರತದಲ್ಲಿ ಮಿತವ್ಯಯದ ಸೂತ್ರ. ಇದು ಬಿಕಾಸ್ ಆಫ್ ಈ ವಿದೇಶಿ ವಿನಿಮಯ ಮೀಸಲು ಉಳಿತಕ್ಕಾಗಿ ಮಿತವ್ಯಯ ಸೂತ್ರ. ಪ್ರಧಾನಿ ಮೋದಿಯವರು ಈ ಯುದ್ಧಗಳು ಅದರೆಲ್ಲದರಿಂದ ನಮ್ಮಲ್ಲಿ ಅಭಾವ ಉಂಟಾಗಿರೋದರಿಂದ, ನ್ಯಾಚುರಲ್ ಗ್ಯಾಸ್ ಇದೆಲ್ಲ ಅಭಾವ ಉಂಟಾಗಿರೋದ್ರಿಂದ ಇದನ್ನು ತಗ್ಗಿಸಿ ಅಂತ ಒಂದು ಕರೆ ಕೊಡ್ತಾರೆ. ಅದ್ರ ಬಗ್ಗೆ ಇದೆ. ಅದ್ರ ಬಗ್ಗೆ ಕ್ವಶನ್ ತೆಗೆಯೋದೇನಿಲ್ಲ, ಅದೆಲ್ಲ KS ಕ್ವಶನ್ಸು. ಇಲ್ಲಿ ನಿಮ್ಗೆ ಏನು ಕ್ವಶನ್ ಕೇಳ್ಬೋದು ಅಂದರೆ ಫಾರೆಕ್ಸ್ ಎಕ್ಸ್ಚೇಂಜ್ ರಿಸರ್ವ್ ಆ್ಯಂಡ್ ದರ್ ಇಂಡಿಯನ್ ಎಕಾನಮಿ. ಫಾರೆಕ್ಸ್ ಎಕ್ಸ್ಚೇಂಜ್ ರಿಸರ್ವ್ನ ಯಾವ ಟೈಪ್ಸ್ ಇದೆ, ನಮ್ಮ ಇಂಡಿಯಾದಲ್ಲಿ ಯಾವ ಟೈಪ್ ಯೂಸ್ ಮಾಡ್ತಿದ್ದಾರೆ ಅಂದರೆ ನಮ್ಮಲ್ಲಿ ಫಾರೆಕ್ಸ್ ಕರೆನ್ಸಿ ಅಸೆಟ್ ಅಂತ ಇರುತ್ತೆ. ಇದು ಲಾರ್ಜೆಸ್ಟ್ ಪಾರ್ಟ್ ಫಾರೆಕ್ಸ್ ಕರೆನ್ಸಿ ರಿಸರ್ವಲ್ಲಿ. ಅದಾದ ನಂತರ ಗೋಲ್ಡನ್ ರಿಸರ್ವ್, ಇದನ್ನು RBI ಶೇಖರಣೆ ಮಾಡಿಟ್ಟಿರುತ್ತೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ SDR ಅಂತ ಒಂದು ಬರುತ್ತೆ. ಇಂಟರ್ನ್ಯಾಷನಲ್ ರಿಸರ್ವ್ ಅಸೆಟ್ ಇಶ್ಯೂಡ್ ಬೈ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದ್ರ ಕಡೆಯಿಂದ ಬಂದಿರುತ್ತೆ. ಅದಾದ ನಂತರ ರಿಸರ್ವ್ ಟೈಮ್ ಪೊಸಿಷನ್. ಇವೇನೆಂದರೆ ಫಾರೆಕ್ಸ್ ರಿಸರ್ವ್, ಈ ರಿಸರ್ವ್ ಬೇಸಸ್ ಮೇಲೆ ನಮ್ಮ ಮೀಸಲಾತಿ, ನಮ್ಮ ಮೀಸಲು, ವಿದೇಶಿ ವಿನಿಮಯ ಮೀಸಲನ್ನು ಡಿಸೈಡ್ ಮಾಡ್ತಾರೆ. ಯಾವುದೇ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕ್ವಶನ್ ಕೂಡ ಆಗಿತ್ತು. ಫಾರೆಕ್ಸ್ ಕರೆನ್ಸಿ ಅಸೆಟ್ ಅಂತ ಒಂದು ಬರುತ್ತೆ, ಫಾರೆಕ್ಸ್ ಕರೆನ್ಸಿ ಅಸೆಟ್ ಅಂತ ಒಂದು ಬರುತ್ತೆ. ಅದಾದ ನಂತರ ಗೋಲ್ಡನ್ ರಿಸರ್ವ್, ನಮ್ಮ RBI ಇಡುತ್ತಲ್ಲ ಅದು ಒಂದು ಗೋಲ್ಡು. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ SDR ಅಂತ ಒಂದು ಬರುತ್ತೆ. SDR ಅಂತ. ಅದಾದ ನಂತರ ರಿಸರ್ವ್ RTP ಅಂತ ಒಂದು ಬರುತ್ತೆ. ನಮ್ಮಲ್ಲಿ ದೇಶದ ವಿದೇಶಿ ವಿನಿಮಯ ಮೀಸಲನ್ನು ಇಡುವಂತಹ ಇದು ಟೈಪ್ಸ್ ಇದೆ. ಇದನ್ನು ಸರ್ ಎಕ್ಸಾಂಪಲ್ ಕೇಳಿದ್ದೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಇದು ಏನು ಅಂತ ಕೇಳಿದ್ದೆ, ಅದಕ್ಕೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಈ ಫಾರೆಕ್ಸ್ ರಿಸರ್ವ್ ಏನಿದೆಯಲ್ಲ, ಇದು ವಿದೇಶಿ ಮೀಸಲು ಕಡಿಮೆ ಆದರೆ ಏನಾಗುತ್ತಪ್ಪ ಅಂದರೆ ನಮಗೆ ಈ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತೀವಲ್ಲ, ಬೇರೆ ದೇಶದಿಂದ ತರಿಸ್ಕೊತೀವಲ್ಲ, ಅದಕ್ಕೆ ಇಂಪೋರ್ಟ್ ಅಂತಾರೆ. ಅದ್ರ ಮೊತ್ತ ಜಾಸ್ತಿ ಆಗುತ್ತೆ. ಅದ್ರ ಮೊತ್ತ ಜಾಸ್ತಿ ಆಯಿತಪ್ಪ ಅಂದರೆ ನಮ್ಮ ರೂಪಾಯಿ ಮೌಲ್ಯ ಏನಿದೆ, ಈ ಭಾರತೀಯ ರೂಪಾಯಿ ಮೌಲ್ಯ ಇದು ಕಡಿಮೆ ಆಗುತ್ತೆ. ಕಡಿಮೆ ಆಯಿತಪ್ಪ ಅಂದರೆ ಹಣದುಬ್ಬರ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೇರೆ ದೇಶದವರು ನಮ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಇನ್ವೆಸ್ಟ್ ಮಾಡಲ್ಲ. ಸೊ ಅದರಿಂದ ರೂಪಾಯಿ ಮೌಲ್ಯ ಇನ್ನೂ ಕುಸಿತ ಹೋಗುತ್ತದೆ. ಇದಕ್ಕೋಸ್ಕರ ವಿದೇಶಿ ಸಂಗ್ರಹ ಇಂಪಾರ್ಟೆಂಟ್ ಆಗುತ್ತೆ. ಮಣ್ಣಿನ ಅಧ್ಯಯನ, ಸ್ಟಡಿ ಆಫ್ ಸಾಯಿಲ್ ಇಸ್ ಕಾಲ್ಡ್ ಆಸ್ ಅ ಪೆಡಾಲಜಿ ಆ್ಯಂಡ್ ಸ್ಟಡಿ ಆಫ್ ರಾಕ್ಸ್ ಕಾಲ್ಡ್ ಆಸ್ ಅ ಪೆಟ್ರಾಲಜಿ ಆ್ಯಂಡ್ ಅವಶೇಷಗಳು ಪೆಲೆಂಟಾಲಜಿ ಅಂತ ಕರೀತಾರೆ. ಅವಶೇಷಗಳ ಪೆಲೆಂಟಾಲಜಿ ಆಯಿತು. ಜನಸಂಖ್ಯೆ ಹೆಚ್ಚಳ ಆಂಧ್ರ ಪ್ರದೇಶ ಸರ್ಕಾರದ ವಿನೂತನ ಜಾರಿ. ಈಗ ಮೊದಲೆಲ್ಲ ಜನಸಂಖ್ಯೆ ಕಂಟ್ರೋಲ್ ಮಾಡ್ತಾಯಿದ್ರು, ಇವಾಗ ಜನಸಂಖ್ಯೆ ಹೆಚ್ಚು ಮಾಡ್ತಾಯಿದ್ದಾರೆ. ದೇಶದ ಮೊದಲ ರಾಜ್ಯ ಎಂಬ ಖ್ಯಾತಿಗೆ
ಆಂಧ್ರ ಪ್ರದೇಶ್ ಇದನ್ನು ಜನಸಂಖ್ಯೆಯನ್ನು ಹೆಚ್ಚು ಮಾಡೋಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಮಗು ಜನಿಸಿದ್ದಾರೆ, ಒಂದು ಮಗು ನಂತರ ಎರಡು ಮಗು ಜನಸಂಖ್ಯೆ 25,000 ಕ್ರಮವಾಗಿ, ಮೂರನೇ ಮಗುವಿಗೆ 3 ಮತ್ತು 4ನೇ ಮಗು ಕ್ರಮವಾಗಿ 30,44,000 ಘೋಷಣೆಯವರು ಮಾಡ್ತಾಯಿದ್ದಾರೆ. ಸೊ ಇದೇನಾದರೂ ಎಸ್ ಐಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂತಾರಾಷ್ಟ್ರೀಯ ಸಂಸ್ಥೆ ಮತ್ತು ಕೇಂದ್ರ ಕಚೇರಿಗಳು, ಇದು ವೆರಿ ಇಂಪಾರ್ಟೆಂಟ್. ನೀವು ಎಕ್ಸಾಮ್ಸಲ್ಲಿ ಯಾವುದಾದ್ರು ಜಿ ಕೆ ಬುಕ್ಕಲ್ಲಿ ಓದಿರ್ತೀರ, ಅದು ನನಗೆ ಸುಮ್ಮನೆ ರಿಮೈಂಡ್ ಮಾಡ್ತೀನಿ. ಆಫ್ರಿಕನ್ ಯೂನಿಯನ್ ಅಡಿಯಾಸ್ ಅಬಾಬಾದಲ್ಲಿದೆ ಇದರ ಕೇಂದ್ರ ಕಚೇರಿ. ಆಗ್ನೇಯ ಏಷ್ಯಾ, ಏಷಿಯಾನ ಅಂತ ಇದೆಯಲ್ಲ, ಏಷಿಯಾನ ಜಕಾರ್ತಾದಲ್ಲಿದೆ. ಇದು ಸ್ಟಾರ್ಟ್ ಆಗಿದ್ದು 18 ಆಗಸ್ಟ್ 1967 ಇದು ಸ್ಟಾರ್ಟ್ ಆಗುತ್ತೆ. ಅದಾದ ನ್ಯಾಟೋ 4th ಏಪ್ರಿಲ್ 1969 ಸ್ಟಾರ್ಟ್ ಆಗುತ್ತೆ. 1949 ಇದು ನ್ಯಾಟೋ ಬ್ರುಸೆಲ್ಸಲ್ಲಿದೆ. ವಿಶ್ವ WTO ಇದು 1995 ಇದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟು ಆನೇಕಲ್ ಬಳಿ ಕರ್ನಾಟಕ ರಾಜ್ಯದ 2ನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಮ್ಮದು ಯಾವುದಿದೆ, ಚಿನ್ನಸ್ವಾಮಿ 1ನೇದು ಇದೆಯಲ್ಲಪ್ಪ, ಮೊನ್ನೆ ಸ್ಟ್ಯಾಂಪೇಡ್ ಆಯ್ತಲ್ಲ. ಸೊ ಅದಾದ ನಂತರ ನೆಕ್ಸ್ಟು ಆನೇಕಲ್ ಬಳಿ ಕರ್ನಾಟಕ ರಾಜ್ಯ 2ನೇ ಅಂತಾರಾಷ್ಟ್ರೀಯ. ಆನೇಕಲ್ಲು ಎಲ್ಲಿ ಬರುತ್ತೆ, ಇದು ಎಲೆಕ್ಟ್ರಾನ್ ಸಿಟಿ ಹತ್ರ ಇದೆ. ಸೊ ಇದು ಹೈಯೆಸ್ಟು ಸ್ಟೇಡಿಯಮ್ ಇದೆ, ಹೈಯೆಸ್ಟ್ ಜನ ಕೂರುವಂಥ ಸ್ಟೇಡಿಯಮ್ಮು ನರೇಂದ್ರ ಮೋದಿ ಸ್ಟೇಡಿಯಮ್ಮು ಗುಜರಾತಲ್ಲಿದೆ. ಸೆಕೆಂಡು ನಮ್ಮ ಕರ್ನಾಟಕ ದೇಶ 2ನೇ ಅತಿ ದೊಡ್ಡ ಕ್ರೀಡಾಂಗಣವಾಗಲಿದೆ. ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಈಗ 1-2 ಪಾಯಿಂಟ್ ಹೇಳಿದೆಲ್ಲ ಅದನ್ನು ಅಷ್ಟೇ. ಇದನ್ನು ಯಾರು ನಡ್ತಿದ್ದಾರೆ ಅಂದರೆ, ಯಾರು ರೆಡಿ ಮಾಡ್ತಿದ್ದಾರೆ ಅಂದರೆ ಗೃಹ ಮಂಡಳಿ, ಕರ್ನಾಟಕ ಗೃಹ ಮಂಡಳಿ ಇದೆಯಲ್ಲ ಅದು ಇದನ್ನು ರೆಡಿ ಮಾಡ್ತಿದೆ. ಸೊ ಭಾರತ ಸಂವಿಧಾನ 330ನೇ ವಿಧಿ SC/ST ಬಗ್ಗೆ ಹೇಳುತ್ತೆ. ಅದರಲ್ಲಿ ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳಿರಬೇಕು ಮತ್ತು ರಾಜ್ಯಸಭೆಯಲ್ಲಿ ಎಷ್ಟು ಸ್ಥಾನಗಳಿರಬೇಕು ಅಂದರೆ, ಕ್ರಮವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಲೋಕಸಭೆಯಲ್ಲಿ SCಗೆ 84 ಇದೆ, STಗೆ 47 ಇದೆ. ಇದನ್ನು ನೋಡ್ಕೊಂಬಿಡಿ. 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನೆನಪಿರಲಿ, ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. ವರ್ಡ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಇದೆ. ಇದು ಅನುವಾದಿತ ಕೃತಿಗೆ, ನೀವು ಯಾವುದೇ ಕೃತಿ ಆಗಿರಲಿ ಆ ಕೃತಿ ಇಂಗ್ಲೀಷ್ಗೆ ಅನುವಾದ ಆಗಿದ್ದರೆ ಇದನ್ನು ನೀಡ್ತಾರೆ. ಇದು ಇಂಪಾರ್ಟೆಂಟ್ ಈ ಸತಿ. ಯಾಕೆ ಅಂದರೆ ಯಾರು ನೀಡಿದ್ದಾರೆ ಅಂದರೆ ಯಾಂಗ್ ಶುವಾಂಗ್ ಜಿ. ಇದನ್ನು ಇಂಗ್ಲೀಷ್ನಾಗ ಮೂಲ ಕೃತಿ ಬರೆದಾರೆ ಇವರು, ಅನುವಾದ ಮಾಡಿದವರು ಲಿನ್ ಕಿಂಗ್ ಅಂತ. ಯಾಕೆ ಅಂದರೆ ಇದು ಇಂಪಾರ್ಟೆಂಟ್ ಈ ಸತಿಯೇ. ಯಾಕೆ ಇಂಪಾರ್ಟೆಂಟ್ ಅಂದರೆ ಚೀನಾದ ಮ್ಯಾಂಡ್ರಿನ್ ಭಾಷೆಯಿಂದ, ಅಂದರೆ ಚೀನಾದ ಭಾಷೆ ಯಾವುದು ಮ್ಯಾಂಡ್ರಿನ್, ಆ ಭಾಷೆಯಿಂದ ಭಾಷಾಂತರಗೊಂಡ ಪ್ರಶಸ್ತಿ ಪಡೆದ ಮೊದಲ ಕಾದಂಬರಿ. ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಕೇಳೋ ಸಾಧ್ಯತೆ ಇದೆ. ಆಯಿತಾ, ನೀವು ಅನುವಾದಕರು ಇವರು, ಲೇಖಕರು ಇವರು. ಸೊ ಇಲ್ಲಿ ಕೊಟ್ಟಿದ್ದ ನೋಡಿ, ಬೇರೆ ಬೇರೆ ಭಾಷೆಗಳಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡಲ್ಲ. ಸೃಜನಶೀಲ ಸಾಹಿತ್ಯ ಮತ್ತು ಸಣ್ಣ ಕಥೆಗಳಿಗೆ ಕೊಡಮಾಡುವ ಜಾಗತಿಕ ಪ್ರಶಸ್ತಿ. ಇವೆರಡು ನೆನ್ಪಿಟ್ಕೊಳ್ಳಿ ಆಯಿತಾ. ಯಾರು ನೀಡ್ತಾರೆ? ಬೂಕರ್ ಫೌಂಡೇಶನ್ ವಾರ್ಷಿಕ ಪ್ರಶಸ್ತಿ ವಾರ್ಷಿಕವಾಗಿ ಇದು ನೀಡ್ತೈತಿ. ಎಷ್ಟಿರುತ್ತೆ? 50,000 ಪೌಂಡ್, 57 ಲಕ್ಷ. ಒಳ್ಳೆಯ ಅಮೌಂಟ್ ಅಲ್ವಾ. ಸೊ ಇದು ಭಾರತದಲ್ಲಿ ಮೊದಲು ಯಾರು ಪಡ್ಕೊಂಡ್ರು ಅಂದರೆ 2022 ಗೀತಾಂಜಲಿ ಅವರ ಟಾಂಬ್ ಆಫ್ ಶಾಂಡ್ ಕೃತಿಗೆ, ಹಿಂದಿ ಕಾದಂಬರಿ ಅವರಿಗೆ. ಇದನ್ನು ಡೈಸ್ ರಾಫೆಲ್ ಅನ್ನೋರು ಈ ಅಮೇರಿಕದವರು ಅನುವಾದ ಮಾಡ್ತಾರೆ. ಇದು ಭಾರತದಲ್ಲಿ ಪ್ರಥಮ ಪಡೆದವರು. ಖುಷಿ ವಿಚಾರ ಅಂದರೆ ಭಾರತದ 2ನೇ ಸಾಹಿತಿ ಬಾನು ಮುಷ್ತಾಕ್, ಕರ್ನಾಟಕದವರು ಇವರು ಭಾನು ಮುಷ್ತಾಕು, ಇವ್ರ ಕೃತಿಗೆ ದೀಪಾ ಬಸ್ತಿ ಅವರು ಅನುವಾದ ಮಾಡ್ತಾರೆ. ಇದು ನಮಗೆ ಕರ್ನಾಟಕ ಒಂದು ಹೆಮ್ಮೆ. 2025ರಲ್ಲಿ ಬಂದಿತ್ತು, ಇದಕ್ಕಿಂತ ಮೊದಲು. ಅದು ಯಾರು ಕೃತಿಯಪ್ಪ ಅಂತ ಕೇಳಿದರೆ ಬಾನು ಮುಷ್ತಾಕ್ ಅವರು ಎದೆಯ ಹಣತೆ. ಇದನ್ನು ಇಂಗ್ಲೀಷಲ್ಲಿ, ಇದು ಕನ್ನಡದಲ್ಲಿ ಎದೆಯ ಹಣತೆ ಇತ್ತು, ಇಂಗ್ಲೀಷಲ್ಲಿ ಹಾರ್ಟ್ ಲ್ಯಾಪ್ ಅಂತ ಇವರು ಅನುವಾದಕ್ಕೆ ಇದ್ರದ ದೀಪಾ ಬಸ್ತಿ ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದರು. ಸೊ ಇದು ಇಂಪಾರ್ಟೆಂಟ್. ಉಳಿದಿದ್ದು ಯಾವುದನ್ನು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅಂದರೆ ಎಲ್ಲ ದೇಶದ ಸಾಹಿತ್ಯಗಳೇ ನೀಡ್ತಾರೆ. ಮೊದಲು 2013ಗಿಂತ ಮುಂಚಿತವಾಗಿ ಬರೀ ಐರ್ಲೆಂಡು, UK, ಕಾಮನ್ವೆಲ್ತ್ ದೇಶಗಳು ಮಾತ್ರ ನೀಡ್ತಾ ಇತ್ತು. ಈಗ ಎಲ್ಲ ದೇಶದವ್ರು ನೀಡುತ್ತೆ. ಅದಕ್ಕೆ ನಮ್ಮ ಕರ್ನಾಟಕದವ್ರಿಗೆ ಸಿಕ್ತು. ಅದು ಖುಷಿ ವಿಚಾರ. ಯುಟಿಲಿಟಿ ಆಫ್ ದಿ ಇಯರ್ ಪ್ರಶಸ್ತಿ ವಿಶ್ವದ 5 ಅಗ್ರ ಸಂಸ್ಥೆಗಳಲ್ಲಿ ಸ್ಥಾನ ಪಡೆದ ಬೆಂಗಳೂರು ಜಲಮಂಡಳಿ. ಯುಟಿಲಿಟಿ ಆಫ್ ದಿ ಇಯರ್ ಪ್ರಶಸ್ತಿ ಅತ್ಯುತ್ತಮ ಗುಣಮಟ್ಟದ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಒದಗಿಸಲು ಯಶಸ್ವಿಯಾಗಿ ಬೆಂಗಳೂರು ಜಲಮಂಡಳಿ ಸಾಧನೆಗೆ ಜಾಗತಿಕ ಮಟ್ಟದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. ಭಾರತದ ಏಕೈಕ ನೀರು ಸರಬರಾಜು, ಈ ಪ್ರಶಸ್ತಿ ಪಡೆದಂತಹ ಭಾರತದ ಏಕೈಕ ನೀರು ಸರಬರಾಜು ಸಂಸ್ಥೆ ನಮ್ಮ ಬೆಂಗಳೂರದ್ದು. ಆಯಿತಾ. ಯುಟಿಲಿಟಿ ಆಫ್ ದಿ ಇಯರ್ ಪ್ರಶಸ್ತಿ ವಿಶ್ವದ ಟಾಪ್ 5 ಪಟ್ಟಿ ಸ್ಥಾನ ಪಡೆದ 5 ಸಂಸ್ಥೆಗಳು ಯಾವ್ಯಾವಪ್ಪ ಅಂತ, ಅದರಲ್ಲಿ ಬೆಂಗಳೂರು ಒಂದು. ಸ್ಪೇನ್ ದೇಶದ ಮ್ಯಾಡ್ರಿಡ್ನಲ್ಲಿ ಇತ್ತೀಚೆಗೆ ಎಲ್ಲಿ ಇದನ್ನು ಗ್ಲೋಬಲ್ ವಾಟರ್ ಸಮಿಟ್ ಎಲ್ಲಿ ಆಯೋಜನೆ ಮಾಡಿದ್ರು ಅಂದರೆ ಸ್ಪೇನ್ ದೇಶದಾಗ ಆಯೋಜನೆ ಮಾಡಿದ್ರು. ಅಲ್ಲಿ ನಮಗೆ ಈ ಪ್ರಶಸ್ತಿ ಸಿಕ್ತು. ಅದಾನಂತರ ದೇಶದ ಮೊದಲ ಮತ್ತು ಅತಿ ದೊಡ್ಡ ರಾಷ್ಟ್ರೀಯ AI ಡಿಜಿಟಲ್ ವಾಟರ್ ಶೃಂಗಸಭೆ ಎಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಆಯಿತಾ. ಸೊ ಹಾಗಾಗಿ ರಾಷ್ಟ್ರೀಯ AI ಮತ್ತು ಡಿಜಿಟಲ್ ಜಲ ಶೃಂಗಸಭೆ ಬೆಂಗಳೂರನ್ನು ಅತಿಥಿ ನಗರವೆಂದು ಘೋಷಿಸಲಾಗಿದೆ. ನೆಲಗಡೆ ಎಣ್ಣೆಯನ್ನು ಕಾಸ್ಟಿಕ್ ಸೋಡಾದೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಸಾಬೂನು, ಸೋಪ್, ಗ್ಲಿಸರಲ್. ಇದನ್ನು ಸೈನ್ಸ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ.
ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6 ಬಿಡುಗಡೆಯಾಗಿದೆ. ಇದರಲ್ಲಿ ಇಂಪಾರ್ಟೆಂಟು ಏನಂದರೆ ಈ ಭಾಗದಲ್ಲಿ ಕೊಟ್ಟಿದೆ ನೋಡಿ. ಯಾರು ಮಾಡ್ತಾರೆ ಇದನ್ನು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಡ್ತೈತಿ. ಸಮೀಕ್ಷೆ ನಡೆಸಿದ್ದು 2023-24ರಲ್ಲಿ. ನೋಡಲ್ ಸಂಸ್ಥೆ ಅಂದರೆ ಮುಂಬೈನ ಅಂತಾರಾಷ್ಟ್ರೀಯ ಜನಸಂಖ್ಯಾ ವಿಜ್ಞಾನ ಸಂಸ್ಥೆ ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ದೇಶದ 711 ಜಿಲ್ಲೆಗಳಿಂದ ಟೋಟಲ್ ಆಗಿ 679 ಲಕ್ಷ ಸಮೀಕ್ಷೆ ಮಾಡಿದ್ದಾರೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಅಂದರೆ ನೋಡಿ, ದೇಶದ ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಗಮನ ಸುಧಾರಣೆ. ಇದು KSC ಮೇನ್ಸಿಗೆ ನಾವು ಇದನ್ನು ಯೂಸ್ ಮಾಡಿ. ಇಂಪಾರ್ಟೆಂಟ್ ಅಂದರೆ ಭಾರತದ ಒಟ್ಟು ಫಲವತ್ತತೆಯ ದರ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಕ್ವಶನ್ ಕೇಳ್ತಾರೆ ಅಂದರೆ, ಸೊ ಇದ್ರ ಪ್ರಕಾರ NFHS 6 ವರದಿ ಪ್ರಮುಖ ಅಂಶಗಳು. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಭಾರತದ ಒಟ್ಟು ಫಲವತ್ತತೆ ದರ ಎಷ್ಟಿದೆ? 2.0ದಲ್ಲಿದೆ. ಗರ್ಭ ನಿರೋಧಕ ಹರಡುವಿಕೆ ದರ 69%. ಇದು ಜಾಸ್ತಿ ಆಗಿದೆ. ಸೊ ಗರ್ಭ ನಿರೋಧಕ ಹರಡುವಿಕೆ ಅಂದರೆ ಮಕ್ಕಳಾಗದೇ ಇರೋ ರೀತಿಯಾದಂತಹ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಯೂಸ್ ಮಾಡ್ತಾರೆ ಇಂಟರ್ಕೋರ್ಸ್ ಟೈಮಲ್ಲಿ, ಅದನ್ನು ಕರೀತಾರೆ. ಸೊ ಅದು 69.1% ಅಷ್ಟಿದೆ. ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳ ಮೂಲಕ ಲಸಿಕೆ ಪಡೆದ ಮಕ್ಕಳು ಅಂತ ಇದೆ. ಇಂಟರ್ನೆಟ್ ಬಳಸಿದ ಮಹಿಳೆಯರ ಪ್ರಮಾಣ 63%. ಇದು ಏನಿದೆಯಲ್ಲ ವಿಜೇತದಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಲಾಸ್ಟಲ್ಲಿ ಕೊಡ್ತಿರ್ತಾರಲ್ಲ ಮುಂಡಾದಂಗೆ, ಬಿರ್ಸಾ ಮುಂಡಾದಂಗೆ ಅಂತ ಕರಿತಿರ್ತಾರಲ್ಲ, ಅದು ಇದನ್ನು ಕೊಟ್ಟಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಮಹಿಳೆಯರ ಆರ್ಥಿಕ ಡಿಜಿಟಲ್ ಸೇರ್ಪಡೆ ಶೇಕಡ 33 ಅಂದರೆ ಮಹಿಳೆಯರು ಇಂಟರ್ನೆಟ್ ಯೂಸ್ ಮಾಡ್ತಾರಲ್ಲ, ಫ್ಯಾಮಿಲಿ ಸರ್ವೆ ಪ್ರಕಾರ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಶೇಕಡ 33ರಿಂದ ಶೇಕಡ 64ವರೆಗೂ ಜಾಸ್ತಿ ಆಗಿದೆ ಅಂತ ಬಳಸಬಹುದು. ಇದು KS ಮೇನ್ಸ್ಗೆ ತುಂಬ ಇಂಪಾರ್ಟೆಂಟ್. ಯಾರ್ಯಾರು KS ಮೇನ್ಸ್ ಪ್ರಿಪೇರ್ ಆಗ್ತಿದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಕಿಶೋರ್ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಒಂದು ಬರುತ್ತೆ, ಮುಟ್ಟಿನ ನೈರ್ಮಲ್ಯ ಯೋಜನೆ ಇದು. ಅದರಿಂದ ಅದು ಒಂದು ಹೆಲ್ಪ್ ಆಗಿ 76ರಿಂದ 79 ಬಂದಿದೆ. ವಯಸ್ಸಿನ ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ವಿಧಾನಗಳ ಬಳಕೆ. ಇದು 76ರಿಂದ 79. ಕಾರಣ ಏನಂದರೆ ಕಿಶೋರ್ ಸ್ವಾಸ್ಥ್ಯ ಕಾರ್ಯಕ್ರಮ, ಮುಟ್ಟಿನ ನೈರ್ಮಲ್ಯ ಯೋಜನೆ. ಮಾದರಿ ನೋಂದಣಿ ವ್ಯವಸ್ಥೆ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ SRS, ಭಾರತದ ವರಿಷ್ಠ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿ. ಇದೇನಿದೆಯಲ್ಲ ಈ ಸರ್ವೆನ ಮಾಡಿದ್ದು ಇವರು. ಅರ್ಥ ಆಯ್ತಾ? ಒಟ್ಟು ಫಲವತ್ತತೆ ದರ 1.9, ಅದು ಸ್ಥಿರವಾಗಿ ಉಳಿದಿದೆ. ಇದ್ರ ಪ್ರಕಾರ ಭಾರತ ಪ್ರತಿ ಜನಸಂಖ್ಯೆಗೆ ಜನನಗಳ ಸಂಖ್ಯೆಯನ್ನು ಅಳೆಯುವ ಕಚ್ಚಾ ಜನನ ದರ ಕ್ರೂಡ್ ಬರ್ತ್ ರೇಟ್ 2023ರಲ್ಲಿ 18.4ರಿಂದ 2024ರಲ್ಲಿ 18.3, ಸ್ವಲ್ಪ ಕಡಿಮೆ ಆಗೈತಿ. ಇದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಇದು ಜನನ ಪ್ರಮಾಣ 20ರಿಂದ 28 ಇಳಿಕೆ ಆದರೆ, ನಗರ ಪ್ರದೇಶದಲ್ಲಿ 14.ರಿಂದ 14.1 ಇಳಿಕೆ ಆಗೈತಿ. ಇದು ಕಚ್ಚಾ ಇದ್ರ ಪ್ರಕಾರ. ಸೊ ಇದರಲ್ಲಿ ಮಾರ್ಟಾಲಿಟಿ ಟ್ರೆಂಡ್ಸ್ ಯಾವ ಥರ ಇದೆ ಅಂದರೆ ಇದನ್ನು ಚೂರು ಓದ್ಕೊಳ್ಳಿ. ಇದೇನು ಕ್ವಶನ್ಗೆ KSಗೆಲ್ಲ ಕೇಳ್ತಾರೆ, ಇದನ್ನು ಇಲ್ಲಿ ಕೇಳೋ ಸಾಧ್ಯತೆಗಳು ಇಲ್ಲ. ಅದಾದ ನಂತರ ಸಂಸತ್ ರತ್ನ ಪ್ರಶಸ್ತಿ 2026 ಇದನ್ನು MP ಗಳಿಗೆ ನೀಡ್ತಾರೆ. ಸೊ ಅದಾದ ನಂತರ ಸಮಿತಿಗಳಿರ್ತಾವಲ್ಲ, ಸಂಸದೀಯ ಸ್ಥಾಯಿ ಸಮಿತಿಗಳಿಗೆ ಕೂಡ ನೀಡ್ತಾರೆ. ಇದರಲ್ಲಿ ಈ ಸಾರಿ 14 MP ಗಳಿಗೆ ನೀಡಿದ್ದಾರೆ. 4 ಪಾರ್ಲಿಮೆಂಟರಿ ಪ್ಯಾನಲ್ ಸೆಲೆಕ್ಟೆಡ್ ಫಾರ್ ಸಂಸದ್ ರತ್ನ ಅವಾರ್ಡ್. ಇದು 4 ಪಾರ್ಲಿಮೆಂಟರಿ ಸಮಿತಿ, 4 ಸಂಸದೀಯ ಸಂಸ್ಥೆ ಆಗಿದೆವು. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಓದ್ಕೊಳ್ಬೇಡಿ. ಮಹಿಳೆಯರು ಈ ಸಾರಿ 2 ಅದನ್ನು ತೊಗೊಂಡಿದ್ದಾರೆ. ಯಾವುದನ್ನು? ಈ ಸಂಸತ್ ರತ್ನ ಪ್ರಶಸ್ತಿ. ಮೇಧಾ ಕುಲಕರ್ಣಿ ಮತ್ತು ಸ್ಮಿತಾ ಉದಯವಾಗ್ ಅಂತ 2 ಮಹಾರಾಷ್ಟ್ರದವರು. ಯಾವ ಸಮಿತಿಗಳಂದರೆ ಕೃಷಿ ಸಮಿತಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಮಿತಿ, ಅದಂತರ ಹಣಕಾಸಿನ ಸಮಿತಿ, ಕಲ್ಲಿದ್ದಲು ಗಣಿ ಸಮಿತಿ. ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಪ್ರೇಮ್ ಪಾಯಿಂಟ್ ಫೌಂಡೇಶನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇವರಿಗೆ APJ ಅಬ್ದುಲ್ ಕಲಾಂ ಅವರು ಸ್ಥಾಪನೆ ಮಾಡಿ ಅಂತ ಹೇಳಿದ್ರಂತೆ 2010. ಕಲಾಂರವರು ಟೆಲಿಕಾನ್ಫರೆನ್ಸ್ ಮೂಲಕ ಮೊದಲ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿದರು. ಅವರು APJ ಕಲಾಂ ಹೇಳೋದಕ್ಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ಆಯಿತಾ? ಭಾರತದ ಅತಿ ದೊಡ್ಡ ಗುರುದ್ವಾರ ಗೋಲ್ಡನ್ ಟೆಂಪಲ್ ಅಮೃತ್ಸರ ಎಲ್ಲಿದೆ? ಪಂಜಾಬಲ್ಲಿದೆ. ಭಾರತದ ಅತಿ ದೊಡ್ಡ ಪ್ಲಾನೆಟೋರಿಯಂ ಬಿರ್ಲಾ ಪ್ಲಾನೆಟೋರಿಯಂ ಎಲ್ಲಿದೆ? ಯಾವ್ದು ಪ್ಲಾನೆಟೋರಿಯಂ ಅಂದರೆ ಬಿರ್ಲಾ ಪ್ಲಾನೆಟೋರಿಯಮು. ಭಾರತದ ಅತಿ ದೊಡ್ಡ ಗುಮ್ಮಟ ಗೋಲ್ ಗುಂಬಜ್. ಆಯಿತಾ? ವಿಶ್ವಸಂಸ್ಥೆ ಮಿಲಿಟರಿ ಲಿಂಗ ವಕೀಲ ಪ್ರಶಸ್ತಿ, ಇದನ್ನು ಭಾರತೀಯ ಶಾಂತ ಪಾಲಕಿ ಮೇಜರ್ ಅಭಿಲಾಷ್ ಬಾರಕ್ ಇವರು 3ನೇವರು ಈ ಪ್ರಶಸ್ತಿ ಪಡೆಯುತ್ತವರು. ಇಲ್ಲಿ ನೋಡಿಲಿ, ಲೆಬನಾನಿನ ವಿಶ್ವಸಂಸ್ಥೆ ಮಿಷನಲ್ಲಿ ಸೇವೆ ಸಲ್ಲಿಸ್ತಿರೋ, ಈಗ ವಿಶ್ವಸಂಸ್ಥೆ ಇರುತ್ತಲ್ಲ ಅದು ಒಂದು ಶಾಂತಿ ಪಾಲನಾ ಪಡೆ ಅಂತ ಒಂದು ಇಟ್ಕೊಂಡಿರುತ್ತೆ. ಅಲ್ಲಿಗೆ ನಮ್ಮ ಭಾರತದವ್ರನ್ನ ನಮ್ಮ ಸೇನೆ ಕಳಿಸ್ಕೊಡ್ತೈತಿ. ಅದರಲ್ಲಿ ಅಲ್ಲಿ ವಿಶ್ವಸಂಸ್ಥೆಯವರು ಏನಿದಾರಲ್ಲ ಅವರು ಬೇರೆ ಬೇರೆ ಕಡೆ ನೇಮಕ ಮಾಡ್ತಾರೆ. ಇವ್ರನ್ನ ಲೆಬನಾನ್ ಕಡೆ ನೇಮಕ ಮಾಡಿದ್ದಾರೆ. ಅಲ್ಲಿ
ಇವ್ರ ವರ್ಕಿಗೆ ಮೇಜರ್ ಅಭಿಲಾಷ್ ಬರಕ್ ಅವರಿಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವರೇಂದರೆ ಲೆಬನಾನ್ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಇವರು ಇರ್ತಾರೆ. ಅವರಿಗೆ ಈ ಪ್ರಶಸ್ತಿ ಜಾರಿಗೆ ಬಂದಿದೆ. ಇದುವರೆಗೂ ಭಾರತದವರು ಯಾವ ಪ್ರಶಸ್ತಿ ಎಷ್ಟು ಸಾರಿ ತಗೊಂಡಿದ್ದಾರೆ ಅಂದರೆ 3 ಸಾರಿ ತಗೊಂಡಿದ್ದಾರೆ. ಸುಮನ್ ಗವಾನಿ, ರಾಧಿಕಾ ಸೇನ್, ಅಭಿಲಾಷ್ ಬಾರಕ್ ಅಂತ. ಯಾಕೆ ನೀಡ್ತಾರೆ ಅಂತ ಹೇಳಿದಲ್ವೂ ಸಲ್ಲಿಸಿರ್ತಾರೆ. ಸ್ಟಾರ್ಟ್ ಆಗಿದೆ 2016ರಲ್ಲಿ. ಇದು ವಿಶ್ವಸಂಸ್ಥೆ ನೀಡುವ ಪ್ರಶಸ್ತಿಯಾಗಿದೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್. ಅದು ಕರ್ನಾಟಕಕ್ಕೆ ಬಂದಿರೋದ್ರಿಂದ. ಶಾಂಘೈ ಸಹಕಾರ ಸಂಸ್ಥೆ ಶೃಂಗ ಕೈಗಾರಿಕಾ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಶಾಂಘೈ ಶೃಂಗಸಭೆ ಬೇರೆ, ಇದು ಶಾಂಘೈಲಿರೋ ಕೈಗಾರಿಕಾ ಸಚಿವರ ಶೃಂಗಸಭೆ ಎಲ್ಲಿ ನಡೀತು? ಕಿರ್ಗಿಸ್ತಾನದ ಗಣರಾಜ್ಯ. ಯಾಕೆ ಇಂಪಾರ್ಟೆಂಟ್ ಅಂತ, ದೇರ್ ಇಸ್ ಅ ಚಾನ್ಸಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಈ ಸಭೆ ಎಲ್ಲಿ ನಡೀತು? ಕಿರ್ಗಿಸ್ತಾನದ ಬಿಷ್ಕೇಕ್ನ ಚೋಲ್ಡನ್ ಅಲ್ಟಾದಲ್ಲಿ ನಡೀತು, ಅಲ್ಲಿ ಇಂಪಾರ್ಟೆಂಟು. ಇದು ಕಿರ್ಗಿಸ್ತಾನದಲ್ಲಿ ನಡೀತು ಅನ್ನೋದು ಇಂಪಾರ್ಟೆಂಟು. ಜೊತೆಗೆ ನಮ್ಮ ಸಚಿವರನ್ನು ಕರ್ನಾಟಕದಲ್ಲಿರುವಂಥ HD ಕುಮಾರಸ್ವಾಮಿ ಅವರು ಭಾಗವಹಿಸಿದ್ದಾರೆ. ಅದಕ್ಕೆ ಸಾಧ್ಯತೆ ಇದೆ, ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ, ಅದಕ್ಕೋಸ್ಕರ ಭಾಗವಹಿಸಿದ್ದಾರೆ. ಅದಾದ ನಂತರ ಅಸಹಜ ಜನಸಂಖ್ಯೆ ಕಾರಣ ಪತ್ತೆಗೆ ನಿವೃತ್ತ ನ್ಯಾಯ ಪ್ರಕಾಶ್ ಪ್ರಭಾಕರ್ ನಾವೆಲ್ಕರ್ ನೇತೃತ್ವದ ಸಮಿತಿ. ನೀವೆಲ್ಲ ನೋಡಿರ್ತೀರ, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದಿಂದ 10,000 ಬಾರ್ಡ್ರಲ್ಲಿ ನಮ್ಮ BSFನವರು ತಳ್ತಾ ಇದ್ದಾರೆ ಬಾಂಗ್ಲಾದೇಶದವ್ರಿಗೆ. ಸೊ ಅಸಹಜ ಜನಸಂಖ್ಯೆ ಅಂದರೆ ಸ್ವಾಭಾವಿಕವಾಗಿ ಹುಟ್ಟುವುದು ಜನನು ಭಾರತೀಯರಾಗಿದ್ದರೆ ಅದು ಸ್ವಾಭಾವಿಕವಾಗಿರುತ್ತೆ. ಅಸಹಜ ಅಂದರೆ ಈ ನುಸುಳ್ತಾರಲ್ಲ ಬೇರೆ ಬೇರೆ ಕಡೆಯಿಂದ, ಅವ್ರನ್ನ ತಡೆಯೋಕ್ಕೆ, ಅವ್ರ ದೇಶಕ್ಕೆ ಕಳ್ಸೋಕ್ಕೆ ಒಂದು ನೇಮಕಾತಿ ಮಾಡವ್ರೆ. ಅದು ಪ್ರಕಾಶ್ ಪ್ರಭಾಕರ್ ನಾವೆಲ್ಕರ್ ಅಂತ ಅವ್ರ ಸಮಿತಿ. ಸೊ ಇದು ಏನು ಸಮಸ್ಯೆ ಆಗುತ್ತೆ ಅಂದರೆ, KS ಮೇನ್ಸ್ಗೆ ಯಾವುದೇ ದೇಶದ ವರ್ತಮಾನದ ಭವಿಷ್ಯಕ್ಕೆ ದೊಡ್ಡ ಸವಾಲಾಗ್ತೈತಿ ನುಸುಳುಕೋರರು ಬಂದರೆ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ತಿರ್ತೀರ, ಅಲ್ಲಿ ಕೂಡ ಇದೇ ಥರ ಪ್ರಾಬ್ಲಮ್ ಆಗಿದೆ. ಆಯಿತಾ, ಇದು ವೆರಿ ಇಂಪಾರ್ಟೆಂಟು. ಸೊ ನಾನು ನಿಮ್ಗೆ ಹೇಳಿದೆ ಅರ್ಧ ಗಂಟೆಯಲ್ಲಿ ಮುಗಿಸ್ತೇನೆ ಅಂತ. ಸೊ ಅರ್ಧ ಗಂಟೆಯಲ್ಲಿ ಮುಗಿಸಿದೆ. ನಿಮಗೆ ಇಷ್ಟ ಆಗಿದ್ದರೆ ಇನ್ನೂ ಪಾರ್ಟ್ 2, ಪಾರ್ಟ್ 3 ಪ್ರತಿಯೊಂದು ಇಂಪ್ರೂವ್ಮೆಂಟ್ ಜೊತೆಗೆ ನಾನು ಏನೇ ಮಾಡಿದರೂ ಕ್ವಶನ್ ಬೇಸ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ ಮಾಡ್ತೀನಿ. ಸೊ ನಿಮಗೆ 35 ನಿಮಿಷದಲ್ಲಿ ಇದನ್ನು ಮುಗಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸಬ್ಸ್ಕ್ರೈಬರ್ ಆಗಿರಿ. ಪಾರ್ಟ್ 2 ಇದೇ ಥರ ಬಿಟ್ಕೊಂತ ಹೋಗ್ತೀನಿ. ಥ್ಯಾಂಕ್ ಯು. 1 and all. ಯಾವುದೇ ಕೇಳೋಣ ಬೇಡ, ನೀವು ಹಳ್ಳಿಯವರು ಆಗಿರಿ ಯಾರಾಗಿರಿ, ನಾನು ಕೂಡ ಅಲ್ಲಿಂದ ಬಂದಿರೋದ್ರೂ ಒಂದು ಗಟ್ಟಿತನ ಇರಲಿ. ಓದಬೇಕಾದ್ರೆ ನೀವು ಎಕ್ಸಾಮ್ ಪಾಸ್ ಮಾಡ್ತೀರಾ. ಥ್ಯಾಂಕ್ ಯು. ಪಾರ್ಟ್ 2ನ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ.